ಮೊದಲನೇ ಕೊರಿಂಥ 3ನೇ ಅಧ್ಯಾಯ 16ನೇ ವಚನ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀನು ಈ ಭೂಲೋಕದಲ್ಲಿರುವಂತ ಫೇಮಸ್ ಆಕ್ಟರ್ ಅಲ್ಲ, ನೀನು ಈ ಭೂಲೋಕದಲ್ಲಿರುವಂತ ವಿಶ್ವ ಸುಂದರಿ ಅಲ್ಲ, ಮಿಸ್ಟರ್ ಇಂಡಿಯಾ, ಮಿಸ್ ವರ್ಲ್ಡ್ ಇಲ್ಲ, ಪರವಾಗಿಲ್ಲ. ಆದರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಿನಗೆ ತಿಳಿದಿಲ್ಲವೋ? क्या तुम्हें मालूम नहीं है कि तुम परमेश्वर के मंदिर हो, ನೀವು ದೇವರ ಆಲಯವಾಗಿದ್ದೀರಿ. ಆಮೆನ್. ಸಿಸ್ಟರ್, ಚೆಕ್ಔಟ್ ಮಾಡ್ಕೊಳ್ರಿ, ನಿಮ್ಮನ್ನ ನೀವು ನೋಡ್ಕೊಳ್ರಿ, ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಳ್ರಿ, ನಿಮ್ಮ ಮುಖವನ್ನ ನೀವು ಒಂದ್ಸಾರ್ತಿ ನೋಡ್ಕೊಳ್ರಿ. ನನ್ ಮನ್ಸಿಲ್ಲ, ನನ್ಗೂ ಸ್ವಂತ ಆಸೆಗಳಿಲ್ವಾ? ನನ್ ಗುರ್ತಾಗಲ್ಲ ನನ್ಗೆ ಎಂತ ಬಟ್ಟೆ ಬೇಕು, ನನ್ಗೆ ಗುರ್ತಾಗಲ್ಲ ಎಂತ ಮೊಬೈಲ್ ನನ್ಗೆ ಬೇಕು, ನಂಗೆ ಗುರ್ತಾಗಲ್ಲ ನಾನೇನ್ ಎಜುಕೇಶನ್ ಮಾಡ್ಬೇಕು, ನಂಗೆ ಗುರ್ತಾಗಲ್ಲ ನಾನು ಯಾರ ಜೊತೆ ಓಡಾಡ್ಬೇಕು, ನಂಗೆ ಗುರ್ತಾಗಲ್ಲ ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕಂತ. ಮಮ್ಮಿ ನೀವ್ ಹೇಳ್ತೀರಿ ನಂಗೆ ಗುರ್ತಾಗಲ್ಲ, ನಂಗೆ ನಾಲೆಜ್ ಇಲ್ವಾ? ಯುವರ್ ಸೆಲ್ಫ್, ನಿನಗೆ ಮತ್ತೆ ನಿನ್ನ ಸ್ವಂತಕ್ಕೆ, ಯು ಅಂಡ್ ಯುವರ್ ಸೆಲ್ಫ್. ಅಂದ್ರೆ ಪ್ರತಿಯೊಬ್ಬ ಲೈವ್ ಅಲ್ಲಿ ಇರುವಂತವರೇ ಈ ಒಂದು ವ್ಯಕ್ತಿ ಅಂತ ನಾವೇನ್ ಕಾಣಿಸ್ತಾ ಇದ್ದೇವೆ, ನಮ್ಮಲ್ಲಿ ಎರಡಿದಾವೆ. ಏನದು? ಯು ಅಂಡ್ ಯುವರ್ ಸೆಲ್ಫ್. ಅಂದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ನನ್ನಲ್ಲಿ ನಾನು ಮತ್ತೆ ನನ್ನದು ಅನ್ನುವಂಥದ್ದಿದೆ. ಹಾಗಾದ್ರೆ ಈ ನಾನು, ಈ ನನ್ನದು ಎಂಥದಿದೆ ಅಂತ ದೇವರಿಗೆ ಗುರ್ತಿಲ್ವಾ? ಆದಾಗಿಯೂ ದೇವರು ಹೇಳ್ತಾ ಇದ್ದಾನೆ, ಎಸ್, ನೀವು ದೇವರ ಆಲಯವಾಗಿದ್ದೀರೆಂದು. ನೀವು ದೇವರ ಆಲಯವಾಗಿದ್ದೀರಿ. ಅದಕ್ಕೆ ನಾನು ಕಳೆದ ಬಾರಿ ಹೇಳಿದ್ದೆ, ಈಗಲೂ ಕೂಡ ಹೇಳ್ತೇನೆ, ದೇವರು 6ನೇ ದಿವಸದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದನು, ದೇವರು 6ನೇ ದಿವಸದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದನು. ಇದೆಲ್ಲವನ್ನ ಕೇಳ್ತಾನೆ ಬಂದಿದ್ದೀವಿ, ಆದ್ರೆ ಮರ್ತೋಗಿದ್ದೇವೆ. ದೇವರು 6ನೇ ದಿವಸದಲ್ಲಿ ತಾನು ವಾಸಿಸುವುದಕ್ಕಾಗಿ ದೇವಾಲಯವನ್ನು ಸೃಷ್ಟಿ ಮಾಡಿದನು. ಆಮೆನ್. 6ನೇ ದಿವಸದಲ್ಲಿ ದೇವರು ತಾನು ವಾಸಿಸುವುದಕ್ಕಾಗಿ, ತಾನು ಅಲ್ಲಿ ಇರ್ಲಿಕ್ಕಾಗಿ ಒಂದು ಮನೆಯನ್ನು ಉಂಟು ಮಾಡಿದನು. ತನ್ನನ್ನ ತಾನು ಅಲ್ಲಿ ಅದರಲ್ಲಿ ಒಳಗಡೆ ಇಡುವುದಕ್ಕಾಗಿ 6ನೇ ದಿವಸದಲ್ಲಿ ದೇವರು ಒಂದು ಆಲಯವನ್ನ ಸೃಷ್ಟಿ ಮಾಡಿದನು. ಆ ಆಲಯ ಯಾರು ಅಲ್ಲ, ಲೈವ್ ಅಲ್ಲಿರುವಂತ ನೀವುಗಳೇ ಆಗಿದ್ದೀರಿ. ಬೈಬಲ್ ಹೇಳ್ತಾ ಇದೆ, ದೇವರು ತಾನು ಇರುವುದಕ್ಕಾಗಿ ಒಂದು ಆಲಯವನ್ನು ಸೃಷ್ಟಿ ಮಾಡಿದ. ಆಮೆನ್. ದೇವರಿಗೆ ಸ್ತೋತ್ರ. ಹಾಗಾಗಿ ಬ್ರದರ್ ಸಿಸ್ಟರ್, ನಾವು ಬೈಬಲ್ ಹೇಳೋ ಪ್ರಕಾರ ಡೂ ಯು ನೋ ಅಂತ ಬರ್ತದೆ. ಕ್ಯಾ ತುಮ್ ನಹಿ ಜಾನ್ತೆ ಹಿಂದಿಯಲ್ಲಿ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಏನು ವಾಸ ಮಾಡ್ತಾ ಇದೆ ನಿಮ್ಮ ಶರೀರಗಳಲ್ಲಿ? ಏನು ವಾಸ ಮಾಡ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ? ಏನು ವಾಸ ಮಾಡ್ತಾ ಇದೆ? ಯು ಅಂಡ್ ಯುವರ್ ಸೆಲ್ಫ್, ನಿಮ್ಮಲ್ಲಿ, ನೀನು ಮತ್ತೆ ನಿನ್ನಲ್ಲಿ ಏನು ವಾಸ ಮಾಡ್ತಾ ಇದೆ? ಹಾಗಾದ್ರೆ ಲೈವ್ ಅಲ್ಲಿ ಇರುವಂತವರೇ, ನಾನು ಮುಂದೆ ಹೋಗೋದಕ್ಕಿಂತ ಮುಂಚೆ ನಾನು ನಿಮಗಾಗಿ ಪ್ರಾರ್ಥಿಸ್ಲಿಕ್ಕೆ ಬಯಸ್ತೇನೆ. ನೀವು ನನ್ನ ಜೊತೆ ಪ್ರಾರ್ಥನೆ ಮಾಡ್ರಿ. ದೇವರು ಹೇಳ್ತಾ ಇದ್ದಾನೆ, ನಾವು ನೆಕ್ಸ್ಟ್ ನೋಡೋಣ ಅದ್ರ ಮುಂದೆ. ಬಟ್ ಈಗ ದೇವರ ವಾಕ್ಯ ಹೇಳ್ತಾ ಇದೆ. ದೇವರು ಹೇಳ್ತಾ ಇದ್ದಾನಂದ್ರೆ ಅದರಲ್ಲಿ ಏನೋ ಅರ್ಥ ಇದೆ. ದೇವರು ಹೇಳ್ತಾ ಇದ್ದಾನಂದ್ರೆ, ದೇವರ ವಾಕ್ಯ ಹೇಳ್ತಾ ಇದೆ ಅಂದ್ರೆ ಅದು ಖಂಡಿತವಾಗಿ ಆಗ್ತದೆ. ಭೂಮಿ ಆಕಾಶಗಳು ಅಳಿದು ಹೋಗ್ತವೆ, ಆದರೆ ಆತನ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ. ಆತನ ವಾಕ್ಯ ಹೇಳ್ತಾ ಇದೆ, ಆತನ ಮಾತಿದೆ, ನೀವು ದೇವರ ಆಲಯವಾಗಿದ್ದೀರಿ. ಹಾಗಾದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತಿನಿಂದ ನೀವು ಮನೆಯಲ್ಲಿರ್ರಿ, ಆಸ್ಪತ್ರೆಯಲ್ಲಿ ಇರ್ರಿ, ನೀವು ವರ್ಕ್ ಪ್ಲೇಸ್ ಅಲ್ಲಿ ಇದ್ದೀರಿ, ನೀವು ಎಲ್ಲಿದ್ದೀರಿ ನಂಗೆ ಗುರ್ತಿಲ್ಲ, ನಿಮ್ಮ ಶರೀರಗಳನ್ನ ದೇವರ ಆಲಯವಾಗಿ ಸಮರ್ಪಿಸ್ರಿ. ನಿಮ್ಮಲ್ಲಿರುವಂತ ರೋಗ, ಕಾಯಿಲೆ, ಬಲಹೀನತೆ, ಮಾನಸಿಕ ಒತ್ತಡ, ಶಾರೀರಿಕ ನೋವು, ಅನೇಕ ವಿಧವಾದಂತ ರೋಗಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಅವು ಹೊರಗಡೆ ಬರ್ತವೆ. ಯಾಕಂದ್ರೆ ಆಲಯದಲ್ಲಿ ನೀವು ಪರ್ಮಿಷನ್ ಕೊಡ್ತಾ ಇದ್ರೆ, ದೇವರ ಆಲಯದಲ್ಲಿ ದೇವರು ಪ್ರವೇಶ ಮಾಡ್ತಾನೆ, ದೇವರ ಆತ್ಮನು ಪ್ರವೇಶ ಮಾಡ್ತಾನೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ನಿಮ್ಮ ಶರೀರಗಳಲ್ಲಿ, ನಿಮ್ಮ ಮನಸ್ಸುಗಳಲ್ಲಿ, ನಿಮ್ಮ ಕಣ್ಣುಗಳ ಭಾಗಗಳಲ್ಲಿ, ನಿಮ್ಮ ಕಿವಿಗಳ ಭಾಗದಲ್ಲಿ, ನಿಮ್ಮ ಗಂಟಲಿನ ಭಾಗದಲ್ಲಿ, ನಿಮ್ಮ ಕಿಡ್ನಿಗಳಲ್ಲಿ, ನಿಮ್ಮ ಲಂಗ್ಸ್ಗಳಲ್ಲಿ, ನಿಮ್ಮ ಹಾರ್ಟ್ ಅಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಶರೀರದಲ್ಲಿ ಏನೆಲ್ಲ ಶರೀರಕ್ಕೆ ಸಂಬಂಧಪಟ್ಟಂತ ಅಂಗಗಳಿದೆಯಲ್ಲ, ಅಲ್ಲೆಲ್ಲವೂ ಪರಿಶುದ್ಧಾತ್ಮನು ಆವರಿಸಿಕೊಳ್ಳಲು ಯೇಸು ಕ್ರಿಸ್ತನ ನಾಮದಲ್ಲಿ.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಸ್, ಓ ರಿಕಾ ಬಾಬಾ ಶಂದರ ಖರಬಲ ರಸೈರಿ ಬಹ. ಓ ಆಲಯವನ್ನ ಒಪ್ಪಿಸಿಕೊಡ್ರಿ ದೇವರಿಗೆ. ಇಲ್ರಿ, ಇದು ನನ್ನದಲ್ಲಪ್ಪ. ದಿಸ್ ಇಸ್ ನಾಟ್ ಮೈ ಸೆಲ್ಫ್ ಲಾರ್ಡ್. ನಾನು ನನ್ನದಲ್ಲ, ಇದು ನಿನ್ನದು ಸ್ವಾಮಿ. ನನಗೆ ಇವತ್ತು ತಿಳಿದಪ್ಪ, ನಾನು ನಿನ್ಗೆ ಕೊಡ್ತಾ ಇದ್ದೆ. ನಾನು ಅನೇಕ ಬಾರಿ ಓದಿದ್ದೇನೆ, ಆದ್ರೆ ಮರ ದಿವಸ ಅಥವಾ ಬೇರೆ ಸಮಯದಲ್ಲಿ ನಾನು ಅದನ್ನು ಮರ್ತು ಹೋಗಿದ್ದೇನೆ. ಇವತ್ತು ಒಪ್ಪಿಸಿಕೊಡ್ತಾ ಇದ್ದೇನೆ. ಇದು ನಿನ್ನ ಆಲಯ, ಇದು ನನ್ನದಲ್ಲ ಸ್ವಾಮಿ, ಇದು ನನ್ನದಲ್ಲ ಸ್ವಾಮಿ, ಇದು ನಿನ್ನ ಆಲಯ. ತಿಳಿದಿಲ್ಲವೋ? ಎಸ್, ತಿಳಿತಪ್ಪ, ಇದು ನಿನ್ನ ಆಲಯ. ಒಪ್ಪಿಸಿಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೆನ್. ಓಕೆ, ಹಾಗಾದ್ರೆ ಬೈಬಲ್ ಹೇಳೋ ಪ್ರಕಾರ ನಿಮಗೆ ತಿಳಿದಿಲ್ಲವೋ ನೀವು ದೇವರ ಆಲಯವಾಗಿದ್ದೀರಿ ಎಂಬುದ. ನಾವು ಅನೇಕ ಬಾರಿ ನಮ್ಮನ್ನ ಬಹಳ ಕೀಳವಾಗಿ ನೋಡ್ಕೊಳ್ತೇವೆ. ಅನೇಕ ಬಾರಿ ನಾವು ಹರ್ಟ್ ಆಗ್ತೇವೆ. ನಮ್ಗೆ ಯಾರು ಇಲ್ಲ, ನಾವು ಏನು, ನಮ್ದೇನಾದ್ರೂ ಇಂಪಾರ್ಟೆನ್ಸ್ ಇದೆಯಾ ಇಲ್ಲ ಲೋಕದಲ್ಲಿ? ನಮ್ದೇನಾದ್ರೂ ಇಂಪಾರ್ಟೆನ್ಸ್, ನಮ್ದು ಪ್ರೆಸೆನ್ಸ್ ಇದೆಯಾ ಇಲ್ಲ? ನಮ್ದೇನಾದ್ರೂ ಹೆಸರು ಇದೆಯಾ ಇಲ್ಲ? ಅಥವಾ ನಾವು ಏನಾದ್ರೂ ಯಾರಿಗಾದ್ರೂ ಲಕ್ಷ್ಯಕ್ಕೆ ಬರ್ತಾ ಇದೀವಾ ಇಲ್ವಾ? ನಮ್ಮ ಕುಟುಂಬದಲ್ಲಿ, ನಮ್ಮ ಸಂಸಾರದಲ್ಲಿ, ನಾವು ಕೆಲಸ ಮಾಡುವಂತ ಸ್ಥಳದಲ್ಲಿ, ಅಥವಾ ನಾವು ಇರುವಂತ ಊರು ದೇಶದಲ್ಲಿ ನಮ್ಗೆ ಯಾರಾದ್ರೂ ನಮ್ಮ ಮೇಲೆ ಯಾರ್ದಾದ್ರೂ ಲಕ್ಷ್ಯ ಇದೆಯಾ? ಅಥವಾ ನಾನು ಏನಾದ್ರೂ ಇದೆಯಾ ಇಲ್ವಾ? ಅದೇಳ್ತಾರಲ್ಲ, ಈ ಭೂಲೋಕದಲ್ಲಿ ಮನೆಯಲ್ಲಿ ನಾಯಿಗೂ ಕೂಡ ಇದೆ, ನನಗೇನು ಇಲ್ವಾ? ಇದು ಹೇಳ್ತಾರಲ್ಲ ಜನ. ಅದಕ್ಕೂ ಕೂಡ ರೆಸ್ಪೆಕ್ಟ್ ಇದೆ ರೀ, ನನಗೇನು ರೆಸ್ಪೆಕ್ಟೇ ಇಲ್ಲ. ಇಲ್ಲ ಬ್ರದರ್, ಇಲ್ಲ ಸಿಸ್ಟರ್, ಈ ಲೋಕ ನಿನ್ನನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಸರಿಯಾಗಿ ಕೇಳ್ರಿ, ಈ ಲೋಕದವರು ಕೂಡ ನಿನ್ನನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಅರ್ಥ ಮಾಡಿಕೊಳ್ಳುವವನು ನಿನ್ನನ್ನ ದೇವಾಲಯವಾಗಿ ಕರೆದಿದ್ದಾನೆ. ನಿನ್ನನ್ನ ತಿಳಿದವನು ನಿನ್ನನ್ನ ದೇವಾಲಯವಾಗಿ ಕರೆದಿದ್ದಾನೆ. ನಿನ್ನನ್ನ ಪ್ರೀತಿಸುವವನು ನಿನ್ನನ್ನ ದೇವಾಲಯವಾಗಿ ಕರೆದಿದ್ದಾನೆ. ನಿನ್ನನ್ನು ಪ್ರೀತಿಸುವವನು ಈ ಭೂಲೋಕದ ಅತ್ಯಂತ ಶ್ರೇಷ್ಠವಾದ ಸ್ಥಾನದಲ್ಲಿ ನಿನ್ನನ್ನು ಇಟ್ಟಿದ್ದಾನೆ. ಈ ಭೂಲೋಕದ ಅತ್ಯಂತ ಅಮೂಲ್ಯವಾದ ಸ್ಥಾನ ಯಾವುದಾದ್ರೂ ಇದ್ರೆ ಆ ಸ್ಥಾನವನ್ನ ದೇವರು ನಿನಗೆ ಕೊಟ್ಟಿದ್ದಾನೆ. ಸಿಸ್ಟರ್, ನಿನಗೆ ಕೊಟ್ಟಿದ್ದಾನೆ. ಬ್ರದರ್, ನಿನಗೆ ಕೊಟ್ಟಿದ್ದಾನೆ. ಕಣ್ಣೀರಲ್ಲಿದೆಯಾ, ವೇದನೆಯಲ್ಲಿದೆಯಾ, ರೋಗದಲ್ಲಿದೆಯಾ, ತಿರಸ್ಕರಿಸದಲ್ಲಿದೆಯಾ, ಬಹಳಷ್ಟು ಬಾಧೆಗಳಲ್ಲಿದೆಯಾ, ನಿನಗೆ ದೇವರು ಕರೆದದ್ದು ಆಲಯಕ್ಕಾಗಿ, ದೇವರ ಆಲಯಕ್ಕಾಗಿ ನಿನ್ನನ್ನು ದೇವರು ಕರೆದಿದ್ದಾನೆ. ನಿನ್ನ ದೇವರು ಬೈಬಲ್ ಸ್ಪಷ್ಟವಾಗಿರುತ್ತೆ. 2 Corinthians chapter 6 verse 16 ಎರಡಿದೆ. ಇಲ್ಲಿ ಈ ಆಲಯವಾಗಿ ದೇವರು ಯಾಕೆ ನೇಮಿಸಿದಾನಂದ್ರೆ, ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಲೈವ್ ಅಲ್ಲಿರುವಂತ ಪ್ರತಿಯೊಬ್ಬರೇ ನಿರ್ಜೀವ ಅಲ್ಲ, ಸತ್ತಂತದಕ್ಕಾಗಿ ಅಲ್ಲ. ನೀನು ನಾನು ಕರೆಯಲ್ಪಟ್ಟಿದ್ದು ಜೀವ ಸ್ವರೂಪನಾದ ದೇವರ ಮಂದಿರವಾಗಿ ಕರೆಯಲ್ಪಟ್ಟಿದ್ದೇವೆ. ಈ ಭೂಲೋಕದಲ್ಲಿ ನೀವಿರುವಂತ ಕಾಲೇಜ್ಗಳಲ್ಲಿ, ನೀವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ, ನೀವಿರುವಂತ ಮನೆಯಲ್ಲಿ, ನೀವಿರುವಂತ ಪ್ರಾಂತ್ಯದಲ್ಲಿ, ನೀವಿರುವಂತ ಆ ಕೆಲಸದ ಸ್ಥಳಗಳಲ್ಲಿ, ಆ ಬಿಸ್ನೆಸ್ ಪಾಯಿಂಟ್ಸ್ ಗಳಲ್ಲಿ ನೀವೇನಾಗಿದ್ದೀರಿ ಅಂದ್ರೆ ಯೇಸು ಕ್ರಿಸ್ತನ ಆಲಯ, ದೇವರ ಆಲಯವಾಗಿ, ಅದು ಯಾವುದು? ಜೀವ ಸ್ವರೂಪನಾದ ದೇವರ ಆಲಯವಾಗಿ ಕರೆಯಲ್ಪಟ್ಟಿದೆ. ಹಾಗಾದ್ರೆ ಯಾಕೆ ನಮಗೆ ಜನ ಎಣಿಸ್ತಾ ಇಲ್ಲ? ಯಾಕೆ ನಮ್ಗೆ ಜನ ಲೆಕ್ಕಿಸ್ತಾ ಇಲ್ಲ? ಯಾಕೆ ಜನ ನಮ್ಮನ್ನ ದ್ವೇಷಿಸ್ತಾ ಇದ್ದಾರೆ? ಯಾಕೆ ಜನ ನಮ್ಮನ್ನ ಆ ವಿಷಯದಲ್ಲಿ ನೋಡ್ತಾ ಇಲ್ಲ? ಆ ರೀತಿ ನಮ್ಮನ್ನ ಟ್ರೀಟ್ ಮಾಡ್ತಾ ಇಲ್ಲ? ಯಾರು ಸ್ವಂತದವರೇ, ಮನೆಯವರೇ. ನಾನು ಕೆಲವೊಬ್ಬರು ಕಾಲ್ಸ್ಗಳು ಬಂದಾಗ ಬಹಳ ನೋವಾಗ್ತದೆ. ಸ್ವಂತ ಮಕ್ಕಳು ತಂದೆ ತಾಯಿಗಳನ್ನ ನೋಡ್ಕೊಳ್ತಾ ಇಲ್ಲ. ಇನ್ನೂ ಕೆಲವೆಡೆ ಸ್ವಂತ ಹೆಂಡತಿ ಗಂಡನ ಜೊತೆ ನೋಡ್ಕೊಳ್ತಾ ಇಲ್ಲ. ಇನ್ನೂ ಕೆಲವೆಡೆ ಗಂಡ ಹೆಂಡತಿಯನ್ನ ನೋಡ್ಕೊಳ್ತಾ ಇಲ್ಲ. ಇನ್ನೂ ಕೆಲವು ಕಡೆಗಳಲ್ಲಿ ನೋಡಿದ್ರೆ ಮಗ ತಾಯಿಯನ್ನ ನೋಡ್ಕೊಳ್ತಾ ಇಲ್ಲ. ಇನ್ನೂ ಕೆಲವೆಡೆ ನೋಡಿದ್ರೆ ತಾಯಿ ಮಗಳನ್ನ ನೋಡ್ಕೊಳ್ತಾ ಇಲ್ಲ. ವಿಧ ವಿಧವಾದಂತ ಸ್ಥಿತಿಗಳುಂಟಾಗ್ತಾ ಇದೆ. ಯಾಕಂದ್ರೆ ಬ್ರದರ್, ಸಿಸ್ಟರ್, ದೇವರನ್ನ ಬಹಳಷ್ಟು ಜನ ದೂರದಿಂದ ಪ್ರೀತಿಸ್ತಾರೆ. ಯಾರೂ ದೇವರ ಸಮೀಪದಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಆದ್ರೆ ದೇವರು ಎಲ್ಲವನ್ನ ಕೊಡ್ಲಿ ಅನ್ನುವಂಥದ್ದು ಇಷ್ಟ ಅವರಿಗೆ. ದೇವರಿಂದ ಎಲ್ಲ ಬೇಕು, ಆದ್ರೆ ನಾನ್ ದೇವರ ಬಳಿಯಲ್ಲಿ ಹೋಗೋದಿಲ್ಲ ಅಂತ. ಯಾಕಂದ್ರೆ ದೇವರಂದ್ರೆ ಅವರಿಗೆ ಭಯ ಇದೆ.
ದೇವರಂದ್ರೆ ಅವರಿಗೆ ನಾನ್ ತಪ್ಪು, ನಾನ್ ಸರಿ ಇಲ್ಲ, ನಾನ್ ದೇವರ ಬಳಿಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಅದಕ್ಕೆ ಅವ್ರು ನಿಮ್ ಬಳಿನೂ ಬರೋದಿಲ್ಲ. ಯಾಕಂದ್ರೆ ನೀನು ದೇವರ ಆಲಯವಾಗಿರುವುದರಿಂದ ನಿನ್ನಿಂದ ಕೇವಲ ಒಳ್ಳೇದೇನ್ ಬೇಕಲ್ಲ ಅದಷ್ಟೇ ಬೇಕು ಅವರಿಗೆ. ನಿನ್ನಿಂದ ಏನ್ ಶುಭ ಮಾಡಬೇಕಲ್ಲ ಅದಷ್ಟೇ ಬೇಕು, ಹೊರತು ನೀನ್ ಬೇಕಾಗಿಲ್ಲ ಅವರಿಗೆ. ಯಾಕೆ? ನೀನು ದೇವರ ಆಲಯವಾಗಿರುವುದರಿಂದ. ನಾನು ಎವ್ರಿ ಟೈಮ್ ಹೇಳ್ತಾ ಇರ್ತೇನೆ, ಯಾಕೆ ಆಲಯಗಳ ಮೇಲೆ ಅಟ್ಯಾಕ್ ಆಗ್ತದೆ, ಯಾಕೆ ಆಲಯಗಳ ಮೇಲೆ? ಯಾಕಂದ್ರೆ ಅಲ್ಲಿ ದೇವರು ವಾಸಿಸುವಂತ ಸ್ಥಾನ ಅಂತ ಜನರಿಗೆ ತಿಳಿದು. ಹಾಗಾದ್ರೆ ಲೈವ್ ಅಲ್ಲಿರುವಂತ ಪ್ರತಿಯೊಬ್ಬರೇ, ನಿಮ್ ಮೇಲೆ ರೋಗಗಳು ಬರ್ತಾ ಇದೆ, ನಿಮ್ಮ ಮೇಲೆ ಕಾಯಿಲೆಗಳು ಬರ್ತಾ ಇದೆ, ನಿಮ್ಮೊಳಗಡೆ ನಿಮ್ಮ ಮೇಲೆ ಸೈತಾನನ ಕಾರ್ಯ ಮಾಡ್ತಾ ಇದ್ದಾನೆ, ಅನೇಕರು ದ್ವೇಷಿಸ್ತಾ ಇದ್ದಾರೆ ಅಂದ್ರೆ ಅರ್ಥ ಒಂದೇ, ನಿನ್ನೊಳಗಡೆ ದೇವರು ಇದಾನೆ ಅನ್ನುವಂಥದ್ದನ್ನು ಅವರು ತಿಳಿದಿದ್ದಾರೆ. ನೀನು ದೇವರ ಆಲಯವಾಗಿದ್ದಿ ಅಂತ ತಿಳಿದಿದ್ದಾರೆ. ಅದಕ್ಕೆ ನಿನ್ನನ್ನು ಪೀಡಿಸ್ತಾ ಇದ್ದಾರೆ, ಅದಕ್ಕೆ ನಿನ್ನನ್ನು ಕಾಡಿಸ್ತಾ ಇದ್ದಾರೆ, ಅದಕ್ಕೆ ರೋಗ ನಿನ್ನಗಳ ಬರ್ತಾ ಇದೆ. ಆದ್ರೆ ಯಾಕೆ ಅದು ಹಾವಿ ಆಗ್ತಾ ಇದೆ ಮುಂದೆ ನೋಡೋಣ. ಓಕೆ, ಬೈಬಲ್ ಹೇಳೋ ಪ್ರಕಾರ ಆಗಿದ್ದೇವೆ, ದೇವರು ನಮ್ಮ ಒಳಗಡೆ ಇದ್ದು ತಿರುಗಾಡ್ತಾನಂತ್ರಿ. ನಿನ್ನೊಳಗಡೆ ಇದ್ದು ಆತ ನಿನ್ನೊಟ್ಟಿಗೆ ತಿರುಗಾಡ್ತಾ ಇದ್ದಾನೆ ಅಂತ ಬೈಬಲ್ ಹೇಳ್ತಾ ಇದೆ. ವಾಕ್ ವಿತ್ ದೆಮ್, ಅವರ ಜೊತೆ ನಾನು ಓಡಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ನಾವು ಬಾಜು ನೋಡ್ತಾ ಇದ್ದೀವಿ, ಆಜು ನೋಡ್ತಾ ಇದ್ದೀವಿ, ಯಾರು ಇಲ್ಲ ಅಂದ್ರೆ ನಮಗ ಭಯ ಆಗ್ತದೆ, ಯಾರೋ ಬಂದ್ರೇನೋ ಅಂತ. ಮನೆಯಲ್ಲಿ ಯಾರು ಇಲ್ಲ ಅಂದ್ರೆ ಒಬ್ಬಂಟಿಗೆ ಒಬ್ಬನೇ ಇದ್ದೀನಿ ಸರ್, ಒಬ್ಬಳೇ ಇದ್ದೀನಿ ಸರ್, ನಾನು ಯಾರು ಇಲ್ಲ ನನ್ನ ಅಕ್ಕಪಕ್ಕದಲ್ಲಿ, ನಮ್ಮ ಮನೇಲಿ ರೂಮ್ ನಲ್ಲಿ ಯಾರು ಇಲ್ಲ. ಸಿಸ್ಟರ್, ಬ್ರದರ್, ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಸತ್ಯವೇದ ಸತ್ಯ ಮಾತಾಡ್ತದೆ, ವಾಕ್ಯ ಸತ್ಯವಾಗಿದೆ, ವಾಕ್ಯ ಜೀವವಾಗಿದೆ, ವಾಕ್ಯ ಹೇಳ್ತಾ ಇದೆ, ಆತನು ನಿನ್ನೊಡನೆ ನಿನ್ನೊಳಗಡೆ ಇದ್ದುಕೊಂಡು ನಿನ್ನಲ್ಲಿ ವಾಸಿಸುತ್ತಾ ನಿನ್ ಜೊತೆ ತಿರುಗಾಡ್ತಾ ಇದ್ದಾನೆ. ನೀನ್ ಎಲ್ಲಿ ಹೋಗ್ತೀಯಾ? ಜಾಬ್ ಹೋಗ್ತೀಯಾ, ಆತ ನಿನ್ ಜೊತೆ ಬರ್ತಾನೆ. ಹಾಸ್ಪಿಟಲ್ ಹೋಗ್ತೀಯಾ, ನಿನ್ ಜೊತೆ ಬರ್ತಾನೆ. ನೀನ್ ಹೊರಗಡೆ ಹೋಗ್ತೀಯಾ, ಬರ್ತಾನೆ. ಒಳಗಡೆ ಹೋಗ್ತೀಯಾ, ಬರ್ತಾನೆ. ಚರ್ಚಿಗೆ ಹೋಗ್ತಾರೆ, ಬರ್ತಾನೆ. ಎಲ್ಲಿ ನೀನು ಹೋಗು ಅಲ್ಲಿ ಹೋಗು. ಯಾಕಂದ್ರೆ ನೀನು ಕರ್ತನ ಆಲಯವಾಗಿದ್ದೀರಿ. ಅದನ್ನ ಅನೇಕ ಬಾರಿ ನಾವು ಮರ್ತು ಹೋಗಿದ್ದೇವೆ. ನಾವು ದೇವರ ಆಲಯವಾಗಿದ್ದೇವೆ ಅನ್ನುವಂಥದನ್ನ ನಾವು ಮರ್ತು ಹೋಗಿದ್ದೇವೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನನ್ನೊಳಗಡೆ ಇದ್ದು ಆತನು ದೇವರಾಗಿದ್ದಾನೆ, ನಾನು ಆತನ ಪ್ರಜೆ. ನನ್ನ ಕೆಲಸ ಏನಂದ್ರೆ ಆತನನ್ನ ಒಳಗಡೆ ಹೊತ್ತುಕೊಂಡು ಹೋಗಬೇಕು ಅಷ್ಟೇ. ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು ಅಂತ ಅಂದ್ರೆ ಅರ್ಥ, ಇದು ದೇವರ ಆಲಯ, ನಾನು ನೀನು ದೇವರ ಆಲಯ, ದೇವರು ನನ್ನೊಳಗಡೆ ಇರ್ತಾನೆ ಅಂದ್ರೆ ಅರ್ಥ. ಇಸ್ರಾಯೇಲರಿಗೆ ದೇವರು ಹೇಳಿದನು, ಒಂದು ಮಂಜೂಷವನ್ನ ಮಾಡ್ರಿ, ಆ ಮಂಜೂಷದೊಳಗಡೆ ನಾನು ಇಳಿದು ಬರ್ತೇನೆ ಎಂಬುದಾಗಿ. ಆ ಮಂಜೂಷ ಎಲ್ಲಿ ಎಲ್ಲಿ ಹೋಗ್ತಾ ಇತ್ತು ಅಲ್ಲಿ ಜಯ ಬರ್ತಾ ಇತ್ತು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಹಳೆ ಒಡಂಬಡಿಕೆ ಬೇರೆ, ಹೊಸ ಒಡಂಬಡಿಕೆ ಬೇರೆ ಅಲ್ಲ. ಹಳೆ ಒಡಂಬಡಿಕೆ ಯೇಸು ಕ್ರಿಸ್ತನ ವಿಷಯದ ಛಾಯೆ ಆಗಿತ್ತು ಅಷ್ಟೇ. ದೇವರು ಮಂಜೂಷವನ್ನ ಯಾಕೆ ಮಾಡ್ಲಿಕ್ಕೆ ಅಂದ್ರೆ, ಬರುವಂತ ದಿನಗಳಲ್ಲಿ ಆತನು ತನ್ನ ಕ್ರಿಸ್ತನ ಮೂಲಕ ಈ ಮಂಜೂಷವನ್ನ ಸಿದ್ಧ ಮಾಡ್ಲಿಕ್ಕಾಗಿ ಅದನ್ನ ಹೇಳಿದರು. ಲೈವ್ ಅಲ್ಲಿ ಇರುವಂತ ಪ್ರತಿಯೊಬ್ಬರು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನೀವು ದೇವರ ಮಂಜೂಷವಾಗಿದ್ದೀರಿ, ನೀವು ದೇವರ ಆಲಯವಾಗಿದ್ದೀರಿ, ಮತ್ತೆ ದೇವರಾತ್ಮನು ನಿಮ್ಮೊಳಗಡೆ ವಾಸಿಸ್ತಾನೆ, ತಿರುಗಾಡುತ್ತಾನೆ. ನೀವೆಲ್ಲ ಹೋಗ್ತೀರಿ, ಯಾವ ಸ್ಥಳದಲ್ಲಿ ಹೋಗ್ತೀರಿ, ಅಲ್ಲೆಲ್ಲವೂ ತಿರುಗಾಡ್ತಾ ಇದೆ. ಓಕೆ, ಈಗ ಬೈಬಲ್ ಹೇಳ್ತಾ ಇದೆ, 17ನೇ ವಚನ ಹೇಳ್ತದೆ. ಆದುದರಿಂದ 17ನೇ ವಚನ, 6ನೇ ಅಧ್ಯಾಯ 17ನೇ ವಚನ ಓದ್ತಾ ಇದೆ. ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಹಾಗಾದ್ರೆ ಆಲಯ ಸಪರೇಟ್ ಆಗ್ಬೇಕಲ್ಲ, ಆಲಯ ಅಲ್ಲಿಂದ ಹೊರಗಡೆ ಬರ್ಬೇಕಲ್ಲ. ಹಾಗಾಗಿ ಬೈಬಲ್ ಹೇಳೋ ಪ್ರಕಾರ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ ಅಂದ್ರೆ ಅರ್ಥ, ಈ ನಮ್ಮ ಸುತ್ತಮುತ್ತಲಿರುವಂತ ಜನರಿಂದ ಅಂತ ಹೇಳ್ತಾ ಇಲ್ಲ, ಅವರ ಜೊತೆಯಿಂದ ದೂರ ಬರ್ರಿ ಅಂತ ಹೇಳ್ತಾ ಇಲ್ಲ. ಅವರ ಜೊತೆಯಲ್ಲಿರುವಂತ ಸಂಬಂಧಗಳು, ಅವರು ಆಚರಿಸುವಂತ ಆಚಾರ ವಿಚಾರಗಳು, ಅವರು ಮಾಡುವಂತ ಆಚರಣೆಗಳಿಂದ ನೀವು ಪ್ರತ್ಯೇಕವಾಗಿರ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಮೆನ್.
ಯಾಜಕನ ಕಾಂಡ, ಯಾಜಕ ಕಾಂಡ 26ನೇ ಅಧ್ಯಾಯ, ಬರೋಣ ಅದಕ್ಕೆ. ಯಾಜಕ ಕಾಂಡ 26ನೇ ಅಧ್ಯಾಯ, ಲೆವಿಟಿಕಸ್ ಚಾಪ್ಟರ್ 26, ಯಾಜಕ ಕಾಂಡ 26ನೇ ಅಧ್ಯಾಯ 11ನೇ ವಚನ. 26ನೇ ಅಧ್ಯಾಯ 11ನೇ ವಚನ. ನಾನು ಕನ್ನಡದಲ್ಲಿ ಓದ್ತಾನೆ, ಇಂಗ್ಲಿಷಲ್ಲಿ ನನಗೆ ಸ್ವಲ್ಪ ನೀವು ಹೆಲ್ಪ್ ಮಾಡಿ ಬೇರೆಯವರು. ಫಸ್ಟ್ ನಾನು ಕನ್ನಡದಲ್ಲಿ ಓದ್ತಾನೆ, ಇನ್ನೊಂದು ಸಾರ್ತಿ ಹೇಳ್ತಾ ಇದ್ದೇನೆ, ಚೆನ್ನಾಗಿ ಕೇಳ್ರಿ. ಕೊನೆಯಲ್ಲಿ ನಿಮ್ಗೆ ಕರ್ತನು ಅದ್ಭುತವಾಗಿ ಗೊತ್ತಿಲ್ಲವೋ ಯಾಕೆ ಆ ಪ್ರಶ್ನೆಗೆ ಉತ್ತರ ಸಿಗ್ತದೆ, ಯಾಕೆ ಆ ರೀತಿ ಕೇಳ್ತಾ ಇದ್ದಾನೆ. ಓಕೆ, ಯಾಜಕ ಕಾಂಡ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 26 ವರ್ಸ್ 11. ಯಾಜಕ ಕಾಂಡ 26ನೇ ಅಧ್ಯಾಯ 11ನೇ ವಚನ ನಾನು ಓದ್ತಾ ಇದ್ದೆ. ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು, ನಿಮ್ಮನ್ನ ತಳ್ಳಿ ಬಿಡುವುದಿಲ್ಲ, ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು, ನೀವು ನನಗೆ ಪ್ರಜೆಯಾಗಿರುವಿರಿ. ನೀವು ಐಗುಪ್ತ್ಯರಿಗೆ ದಾಸರಾಗಿರಬಾರದೆಂದು ನಿಮ್ಮನ್ನು ಅವರ ದೇಶದೊಳಗಿಂದ ಬರಮಾಡಿದ ನಿಮ್ಮ ದೇವರಾದ ಯೆಹೋವನು ನಾನೇ. ನಿಮ್ಮನ್ನ ಕುಗ್ಗಿಸಿದ ನೊಗವನ್ನ ಮುರಿದು ನೀವು ನೆಟ್ಟಗೆ ನಿಂತು ನಡೆಯುವಂತೆ ಮಾಡಿದವನಲ್ಲವೇ. ಯಾಕೆ ದೇವರು ನಮ್ಮನ್ನ ಆಲಯವಾಗಿ ಮಾಡಿದ್ದಾನೆ? ಸಿಸ್ಟರ್, ಬ್ರದರ್, ಯಾಕೆ ದೇವರು ನಮ್ಮನ್ನ ಆಲಯವಾಗಿ ಮಾಡಿದನು? ಯಾಕಂದ್ರೆ ನಾವು ಕುಗ್ಗಿ ಹೋದವರಾಗಿದ್ದೆವು. ಇವತ್ತು ಲೈವ್ ಅಲ್ಲಿ ಅನೇಕರು ನೀವಿದ್ದೀರಿ, ನೀವು ಕುಗ್ಗಿ ಹೋದವರಾಗಿದ್ದೀರಲ್ಲ. ದೇವರು ನಿಮ್ಮನ್ನ ಕುಗ್ಗಿದವರನ್ನ ನೊಗವನ್ನ ಮುರಿದು ನೀವು ನೆಟ್ಟಗೆ ನಿಂತು ನಡೆಯುವ ಹಾಗೆ ಮಾಡುವವನು ಆತನಾಗಿದ್ದಾನೆ. ಅದಕ್ಕೆ ನಿಮ್ಮನ್ನ ಆಲಯವಾಗಿ ಆರಿಸಿಕೊಂಡಿದ್ದಾನೆ. ನೀವು ಮುರಿದು ಹೋಗಿದ್ದೀರಾ, ನಿಮ್ಮ ಪೌಳಿ ಗೋಡೆಗಳನ್ನ ಮತ್ತೆ ಕಟ್ಟಿ ಅದರೊಳಗಡೆ ವಾಸಿಸ್ಲಿಕ್ಕಾಗಿ ಆತನು ಆಲಯವನ್ನಾಗಿ ಮಾಡಿದ್ದಾನೆ. ನಿಮ್ಮ ಹೃದಯ ಮುರಿದು ಹೋಗಿದೆಯಾ, ನಿಮ್ಮ ಶರೀರ ಹಾಳು ಬಿದ್ದಿದೆ, ನಿಮ್ಮ ಕಟ್ಟಡಗಳು ಹಾಳು ಬಿದ್ದಿದೆ, ನೀವೆಲ್ಲ ಕೂಡ ಮುರಿದಲ್ಪಟ್ಟಿದೆಯಾ, ಹಾಗಾದ್ರೆ ಅದನ್ನು ತಿರುಗಿ ಕಟ್ಟಿ ಅದರ ಒಳಗಡೆ ವಾಸಿಸುವುದಕ್ಕಾಗಿ ದೇವರು ನಿಮ್ಮನ್ನ ಆಲಯವಾಗಿ ಮಾಡಿದ್ದಾನೆ. ಚೆನ್ನಾಗಿ ಅದಕ್ಕೆ ಹೇಳ್ತಾ ಇದ್ದಾನೆ, ಅವನು ಹೇಳ್ತಾನೆ, ಇನ್ನೊಂದು ಸರ್ತಿ ಹೇಳ್ತೇನೆ, ನೀವು ಐಗುಪ್ತ್ಯರಿಗೆ ದಾಸರಾಗಿರಬಾರದೆಂದು. ಹಾಗಾದ್ರೆ ನಾವು ಯಾವುದಕ್ಕೆ ದಾಸರಾಗಿದ್ದೇವೆ? ನಂಗೆ ಗುರ್ತಿಲ್ಲ. ಯಾರೆಲ್ಲ ಆಲಯವಾಗಿದ್ದೀರಿ ಅವ್ರಿಗೆ ಗೊತ್ತು. ಯಾವುದಕ್ಕೆ ದಾಸರಾಗಿದ್ದೇವಲ್ಲ, ದಾಸರಾಗಿದ್ದಿ. ದಾಸರಾಗಿದ್ದೇವೆಂಬುದು ನಿಮ್ಮನ್ನ ಅವರ ದೇಶದೊಳಗಿಂದ ಬರಮಾಡಿದ ನಿಮ್ಮ ದೇವರಾದ ಯೆಹೋವನು ನಾನೇ. ನಿಮ್ಮನ್ನ ಕುಗ್ಗಿಸಿದ ನೊಗವನ್ನ ಮುರಿದು ನೀವು ನೆಟ್ಟಗೆ ನಿಂತು ನಡೆಯುವಂತೆ ಮಾಡಿದ್ದೇನಲ್ಲವೇ. ಅಂದ್ರೆ ನೊಗ ಮುರಿದೋಗಿತ್ತು, ಈಗ ನಡಿಲಿಕ್ಕೆ ಬರ್ತಾ ಇಲ್ಲ, ಏನೂ ಇಲ್ಲ, ಮುರಿದೋಗ್ಬಿಟ್ಟಿದೆ ಅಂತ ಕೂತ್ಕೊಂಡಿದೆ, ಬಗ್ಗಿಕೊಂಡಿದ್ದೆ. ಕರ್ತನು ನನ್ನನ್ನು ನೆಟ್ಟಗೆ ನಿಲ್ಲಿಸಿದಾನೆ. ಲೈವ್ ಅಲ್ಲಿರುವಂತ ಪ್ರತಿಯೊಬ್ಬರೇ, ಆತನು ತನ್ನ ಸಭೆಯನ್ನ ನೆಟ್ಟಗೆ ನಿಲ್ಲಿಸ್ತಾನೆ. ಅಷ್ಟೇ ಅಲ್ಲ, ಆತನು ಅದನ್ನ ಮುಂದೆ ನಡೆಸುವವನು ಆಗಿದ್ದಾನೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ನಡಿಲಿಕ್ಕಾಗಿ ಅಂತ ನೀವು ನಂಬ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಗೆ ಗೊತ್ತಿಲ್ಲವೋ ನೀವು ತಲೆ ಬಗ್ಗಿಸಿ ನಡೆಯುವುದಕ್ಕಾಗಿ ದೇವರು ನಿಮ್ಮನ್ನ ಕರೆದಿಲ್ಲ, ಆತನು ನಿಮ್ಮನ್ನ ತಲೆ ಎದ್ದು ನಡೆದಕ್ಕಾಗಿ ಕರೆದಿದ್ದಾನೆ. ಸ್ಲೇವ್ಸ್, ಯಾರು ದಾಸರಾಗಿದ್ರು, ಯಾರು ಪ್ರಜೆಗಳಾಗಿದ್ರು, ಯಾರಿಗೆ? ಐಗುಪ್ತರಿಗೆ. ಅವ್ರೇನ್ ಮಾಡ್ಬೇಕಾಗ್ತಿತ್ತು? ದಾಸರಂದ್ರೆ ಹೀಗೆ ನಿಂತ್ಕೊಳ್ಬೇಕಾಗ್ತಿತ್ತು, ಬಗ್ಬೇಕಾಗ್ತಿತ್ತು. ಟಿವಿಗಳಲ್ಲಿ, ಸೀರಿಯಲ್ಗಳಲ್ಲಿ, ಪಿಕ್ಚರ್ಸ್ಗಳಲ್ಲಿ ನೋಡಿರ್ಬಹುದಲ್ಲ ನೀವು. ನನ್ನ ಪ್ರಿಯ ಸಿಸ್ಟರ್, ಬ್ರದರ್, ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ಐಗುಪ್ತದಲ್ಲಿ ಇದ್ದಾಗ ಏನಾಯ್ತು? ಕೈಗಳನ್ನ ಕಟ್ಟಿಕೊಂಡು, ಸರಿಯಾಗಿ ಕೇಳ್ರಿ, ನೋಡ್ತಾನು ಇರಬಹುದು ನೀವು, ತಲೆ ಬಗ್ಗಿಸಿ, ಅಷ್ಟೇ ಅಲ್ಲ ಸೊಂಟನು ಬಗ್ಗಿಸ್ಬೇಕಾಗ್ತದ್ರಿ ರಾಜನ ಮುಂದೆ. ದಾಸರು ಅಂದ್ರೆ ಅರ್ಥ ಸೊಂಟನು ಬಗ್ಗಬೇಕು. ಹಾಗೆ ಬಗ್ಗಿ ಮುರಿದಂತ ಸೊಂಟವನ್ನ ಆತನು ಮತ್ತೆ ಕಟ್ಟಿ ಅದನ್ನ ಸ್ಥಿರಗೊಳಿಸಿ ನೆಟ್ಟಗೆ ಮಾಡಿ ಮತ್ತೆ ತಲೆಯನ್ನ ಎತ್ತಿ ನಡೆಯುವಂತಾಗಿ ಮಾಡಿದ್ದಾನೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ಇಂಥ ಸೌಭಾಗ್ಯದ ಮಾಡಿದಂತ ದೇವರು ನಿನ್ನೊಳಗಡೆ ವಾಸ ಮಾಡ್ತಾನೆ. ನಿನಗೆ ಗೊತ್ತಿಲ್ಲವೋ? ಇಂಥ ದೇವರು ನಿನ್ನೊಳಗಡೆ ವಾಸ ಮಾಡ್ತಾನೆ, ನಿನ್ಗೆ ಗೊತ್ತಿಲ್ಲವೋ? ಹೌದು ಪಾಸ್ಟರ್, ನಂಗೆ ಗೊತ್ತಿಲ್ಲ. ನನಗೇನ್ ಗುರ್ತು? ಅವ್ರು ಸತಾಯಿಸೋದು ಗುರ್ತು.
ನನ್ಗೇನ್ ಗುರ್ತು? ನನ್ನನ್ನು ಯಾರು ಪ್ರೀತಿಸೋದಿಲ್ಲ ಅಂತ ಗುರ್ತು. ನನಗೇನ್ ಗುರ್ತು? ನನ್ನನ್ನ ಬಹಳವಾಗಿ ನನ್ನನ್ನು ಕುಗ್ಗಿಸ್ತಾ ಇದ್ದಾರೆ ಅಂತ ಗುರ್ತು. ನನ್ಗೇನ್ ಗುರ್ತು? ನನ್ನ ಜನರು, ನನ್ನ ಕುಟುಂಬದವರು, ನನ್ನ ಸಂಬಂಧಿಕರು, ನನ್ನ ಅತ್ತೆ ಮಾವ, ನನ್ನ ಅಣ್ಣ ತಮ್ಮ, ನನ್ನ ಅಕ್ಕ ತಂಗಿ ಅಥವಾ ನನ್ನ ಗಂಡ, ನನ್ನ ಹೆಂಡತಿ ನನ್ನನ್ನ ಕುಗ್ಗಿಸ್ತಾ ಇದ್ದಾರೆ, ನನ್ಗೆ ಕೈ ಬಿಡ್ತಾ ಇದ್ದಾರೆ, ನನ್ಗೆ ಕೇವಲ ಪ್ರೆಸ್ ಡೌನ್, ಪ್ರೆಸ್ ಮಾಡ್ತಾ ಇದ್ದಾರೆ, ನನ್ನನ್ನು ಹೀಯಾಳಿಸ್ತಾ ಇದ್ದಾರೆ, ತುಳಿತಾ ಇದ್ದಾರೆ. ಇದೇ ನನ್ಗೆ ಗುರ್ತು. ಸಿಸ್ಟರ್, ಬ್ರದರ್, ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಎಸ್, ಐಗುಪ್ತದಲ್ಲಿ ಅವರಿಗೆ ತುಳಿಯಲ್ಪಡ್ತಾ ಇತ್ತು. ಐಗುಪ್ತದಲ್ಲಿ ಅವರಿಗೆ ಜಾಸ್ತಿ ಕೆಲಸ ತಗೊಳ್ತಾ ಇದ್ರು. ಐಗುಪ್ತದಲ್ಲಿ ಅವರ ಸೊಂಟ ಮುರಿಯುವ ಹಾಗೆ ಅವರಿಗೆ ಕೆಲಸ ಹಚ್ಚಿದ್ರು. ಐಗುಪ್ತದಲ್ಲಿ ಅವರು ತಲೆ ಎತ್ತಿ ನೋಡದಂತೆ ಅವರನ್ನ ಮಾಡಿದರು. ಆದ್ರೆ ದೇವರು ಅಲ್ಲಿಂದ ಬಿಡಿಸ್ಕೊಂಡು ಬಂದದ್ದು ಯಾಕೆ ಗುರ್ತಾ? ನಿನ್ನನ್ನ ಕರ್ತನ ಆಲಯವಾಗಿ ಮಾಡಿಕೊಳ್ಳಲಿಕ್ಕೆ. ನಿನ್ನ ದೇವರ ಆಲಯವಾಗಿ ಆತನು ಕರೆದಿದ್ದಾನೆ. ನಿನ್ನನ್ನ ದೇವರ ಆಲಯವಾಗಿ. ನನ್ನ ಪ್ರಿಯ ಸಿಸ್ಟರ್, ತೆಗೆದಾಕ್ರಿ. ಅವ್ರು ಹಂಗೆ, ಇವ್ರು ಹಿಂಗೆ, ಇವ್ರು ಹಂಗಂದ್ರು. ಎದೆ ಬಡ್ಕೊಳ್ಬೇಡ್ರಿ, ಕಣ್ಣೀರ್ ಹಾಕ್ಬೇಡ್ರಿ, ಬೇಸತ್ತು ಹೋಗ್ಬೇಡ್ರಿ, ಮುರಿದು ಹೋಗ್ಬೇಡ್ರಿ, ಬೇಗನೆ ಸಾಯ್ಲಿಕ್ಕೆ ಯೋಚನೆ ಮಾಡ್ಬೇಡ್ರಿ. ಯಾಕಂದ್ರೆ ನೀನು ದೇವರ ಆಲಯವಾಗಿದ್ದೀರಿ, ಮತ್ತೆ ದೇವರಾತ್ಮ ನಿನ್ನಲ್ಲಿ ವಾಸಿಸ್ತಾನೆ. ನಿನಗೆ ತಿಳಿದಿಲ್ಲವೋ? ಓಕೆ, ಮುಂದೆ ಹೋಗೋಣ. 14ನೇ ವಚನ. ಆದರೆ ನೀವು ನನ್ನ ಮಾತನ್ನ ಕೇಳದೆ, ಈ ಆಜ್ಞೆಗಳನ್ನೆಲ್ಲ ಅನುಸರಿಸದೆ, ನನ್ನ ನಿಯಮಗಳನ್ನ ಬೇಡವೆಂದು ನನ್ನ ವಿಧಿಗಳನ್ನ ತಳ್ಳಿಬಿಟ್ಟರೆ, ನೀವು ನನ್ನ ಆಜ್ಞೆಗಳನ್ನ ಅನುಸರಿಸದೆ ನನ್ನ ನಿಬಂಧನವನ್ನು ಮೀರಿ ನಡೆದರೆ, ನಾನು ನಿಮಗೆ ಮಾಡುವುದೇನೆಂದರೆ, ಆಲಯ, ದೇವರ ಆಲಯ, ನಾವು ದೇವರ ಆಲಯವಾಗಿದೆ, ನಾವು ದೇವರ ಆಲಯವಾಗಿದೆ. ಆದರೆ ಅಲ್ಲಿ ಏನಿಲ್ಲ? ಆಜ್ಞೆಗಳಿಲ್ಲ, ನಿಯಮಗಳಿಲ್ಲ, ವಿಧಿಗಳಿಲ್ಲ. ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಿಲ್ಲ, ನಿಬಂಧನೆಗಳಿಲ್ಲ. ಹಾಗಾದ್ರೆ ನಿಮ್ಗೆ ಮತ್ತೆ ನಾನು ನೆನಪಿಸಿಕೊಡ್ತೇನೆ, ಮಂಜೂಷದಲ್ಲೇನಿತ್ತು? ದಶಾಜ್ಞೆಗಳಿತ್ತು, ನಿಯಮವಿತ್ತು. ನನ್ ಸ್ವರ ಕೇಳ್ತಾ ಇದ್ದೀರಾ? ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇದ್ದೀರಾ? ಅರ್ಥ ಮಾಡಿಕೊಳ್ಳ್ರಿ ಸಿಸ್ಟರ್, ಬ್ರದರ್. ಮಂಜೂಷದಲ್ಲಿ ಏನಿತ್ತು? ಮಂಜೂಷದ ಪೆಟ್ಟಿಗೆಯಲ್ಲಿ ಏನಿತ್ತು? ಅಲ್ಲಿ ದಶಾಜ್ಞೆಗಳು ಇಡಲ್ಪಟ್ಟಿತ್ತು, ವಿಧಿ ನಿಯಮಗಳಿದ್ದವು, ಈ ರೀತಿಯಾದಂತ ಪಾಲನೆಗಳು ಮಾಡಬೇಕಾಗಿತ್ತು. ಹಾಗಾದ್ರೆ ದೇವರು ಹೇಳ್ತಾ ಇದ್ದಾನೆ, ಈ ಆಲಯದ ಒಳಗಡೆ ಕೂಡ ನಾನು ದೇವರ ಆಲಯವಾಗಿದ್ರೆ ನಮ್ಮ ಆಲಯದಲ್ಲಿ ಆತನ ಆಜ್ಞೆಗಳಿರ್ಬೇಕು, ಆತನ ವಿಧಿ ನಿಯಮಗಳಿರ್ಬೇಕು. ಅಷ್ಟೇ ಅಲ್ಲ, ಅವುಗಳನ್ನ ಅನುಸರಿಸಿ ನಡೆಯುವವರಾಗಿರಬೇಕು. ತಿಳಿದಿಲ್ಲವೋ? ಸಿಸ್ಟರ್, ಬ್ರದರ್, ನಂಗೆ ಗುರ್ತಾಯ್ತು, ನಾನು ಆಲಯ ಅಂತ ನೀವ್ ಹೇಳಿದಿರಿ, ನಾನು ಒಪ್ಕೊಂಡೆ, ಬಹಳ ಅದ್ಭುತ ಪ್ರೇಯರ್ ಮಾಡಿದಿರಿ ಫಸ್ಟ್ ಸ್ಟಾರ್ಟಿಂಗ್, ಒಳ್ಳೇದು. ಬಟ್ ಈಗ ಏನಾಯ್ತು ಬ್ರದರ್? ಇಲ್ಲ ಬ್ರದರ್, ಸಿಸ್ಟರ್, ಆಲಯ 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 ಅಂತ ಹೇಳ್ಕೊಂಡ್ರೆ ಆಗೋದಿಲ್ಲ, ಆಲಯ ಅಂತ ಹೇಳಿ ಪ್ರೇಯರ್ ಮಾಡಿದ್ರೆ ಆಗೋದಿಲ್ಲ. ಇದರಲ್ಲಿ ಆಜ್ಞೆಗಳಿರ್ಬೇಕು, ಇದರಲ್ಲಿ ವಿಧಿ ನಿಯಮಗಳಿರ್ಬೇಕು. ಆಜ್ಞೆನೂ ಇದೆ ಪಾಸ್ಟರ್, ವಿಧಿ ನಿಯಮಗಳು ಇದೆ, ಅನುಸರಿಸೋತಿಲ್ಲ. ನಾನ್ ದಿನಾಲು ಬೈಬಲ್ ಓದ್ತೇನೆ ಪಾಸ್ಟರ್, ನಾನು ದಿನಾಲು ವಾಕ್ಯ ಓದ್ತೇನೆ ಪಾಸ್ಟರ್, ನಾನು ದಿನಾಲು ಚರ್ಚಿಗೆ ಹೋಗ್ತೇನೆ ಪಾಸ್ಟರ್, ಆದ್ರೆ ಅನುಸರಿಸೋದಿಲ್ಲ. ನಿನ್ನ ವೈರಿಯನ್ನ ನಿನ್ನಂತೆ ಪ್ರೀತಿಸು ಅಂತ ಹೇಳಿದ್ದಾರೆ. ನಾನು ಪ್ರೀತಿಸ್ತೇನೆ, ಆದ್ರೆ ಅವ್ರ ಜೊತೆ ಮಾತಾಡೋದಿಲ್ಲ. ನಾನು ಅವ್ರ ಹಿಂದೆ ಫೋನ್ ಅಲ್ಲಿ ಮಾತಾಡ್ತೇನೆ. ದೇವರಾತ್ಮನು ನಮ್ಮಲ್ಲಿ ವಾಸಿಸಲಿಕ್ಕೆ ಸಾಧ್ಯ. ಆವಾಗ ಆ ಮಂಜೂಷ, ಆ ಒಂದು ಆಲಯ ತಿರುಗಾಡಿದ್ರೆ ಆತನ ಅಭಿಷೇಕ ಅದರಲ್ಲಿ ಹೋಗ್ತದೆ, ಆತನ ಪ್ರಸನ್ನತೆಯಲ್ಲಿ ಹೋಗ್ತದೆ, ಆತನ ಜಯ ಅಲ್ಲಿ ಬರ್ತದೆ. ವಿಧಿ ನಿಯಮಗಳು, ಆಜ್ಞೆಗಳಿರ್ಬೇಕು. ಇಲ್ಲ ಪಾಸ್ಟರ್, ಈಗ ನಾನು ಪ್ರಚಾರ ಮಾಡಂಗಾಗ್ಬಿಟ್ಟಿನಿ ಸರ್, ನಾನು ಒಬ್ಬ ಸೇವಕನಾಗ್ಬಿಟ್ಟಿದ್ದೀನಿ, ನಾನು ಒಬ್ಬ ಸೇವಕಿ ಆಗ್ಬಿಟ್ಟಿದ್ದೆ, ನಂದೇ ಒಂದು ಲೈವ್ ಶುರು ಮಾಡಿದ್ದೀನಿ, ನಂದೇ ಒಂದು ಮೀಟಿಂಗ್ ಶುರು ಮಾಡಿ, ನನ್ ಬಳಿ 10-15 ಜನ ಬರ್ತಾರೆ, ನನಗೆ ದೇವ್ರ ದರ್ಶನ ಕೊಡ್ತಾನೆ, ನನಗೆ ದೇವ್ರ ಅದು ಕೊಡ್ತಾನೆ. ದೇವರಿಗೆ ಸ್ತೋತ್ರ. ಇದೆಲ್ಲ ಮಾಡ್ತಾ ಇದ್ರೆ, ಆದ್ರೆ ನೆನಪಿಟ್ಕೊಳ್ರಿ, ಮೊದಲು ನೀವು ದೇವರ ಆಲಯವಾಗ್ರಿ, ಅದ ನಂತರ ಆಜ್ಞೆಗಳನ್ನು ಅನುಸರಿಸಿ ನಡೀರಿ. ಆವಾಗ ಮಾತ್ರ ನೀವು ಎತ್ತಲ್ಪಡ್ತೀರಿ. ನೀವೆಷ್ಟು ಸೇವೆ ಮಾಡಿದ್ದೀರಿ, ನೀವೆಷ್ಟು ಪ್ರಚಾರ ಮಾಡಿದಿರಿ, ಎಷ್ಟು ಜನರಿಗೆ ರಕ್ಷಣೆ ತಂದಿದ್ರಿ, ಎಷ್ಟು ಕನಸುಗಳು ನೋಡಿದಿರಿ,
ನೋಡಿದಿರಿ, ಎಷ್ಟು ಅದ್ಭುತಗಳನ್ನು ನೋಡಿದಿರಿ, ಎಷ್ಟು ಸಾಮರ್ಥ್ಯಗಳ ಕಾರ್ಯಗಳನ್ನು ನೋಡಿದಿರಿ, ಏನೆಲ್ಲ ದರ್ಶನ ಕಂಡಿದ್ರಿ. ಇವುಗಳ ಮೂಲಕ ನೀನ್ ಆಲಯವಾಗ್ಲಿಕ್ಕೆ ಸಾಧ್ಯವಿಲ್ಲ. ಆಲಯದೊಳಗಡೆ ದೇವರು, ದೇವರ ಆಜ್ಞೆಗಳು ಮತ್ತೆ ಆಜ್ಞೆಗಳನುಸಾರ ನೀನ್ ನಡೆಯುವಾಗ ಮಾತ್ರ ನೀನ್ ಎತ್ತಲ್ಪಡ್ತೀಯ. ನನ್ಗೆ ಆಶ್ಚರ್ಯಕರವಾಗಿದೆ. ಬೈಬಲ್ ಹೇಳ್ತಿದೆ, ಕೊನೆ ದಿವಸಗಳಲ್ಲಿ ದೇವರ ಅಂತ್ಯ ಸಮಯ ಬಂದಾಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ಅನೇಕರಲ್ಲಿ ಎದೆ ಬಡ್ಕೊಳ್ತಾರಂತ. ಏನಂತ? ನಿನ್ನ ಹೆಸರಿನ ಮೇಲೆ ಸುವಾರ್ತೆ ಸಾರಿದೀವಿ ಅಂತ ಎದೆ ಬಡ್ಕೊಳ್ತಾರಂತೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಕೊನೆ ದಿವಸಗಳಲ್ಲಿ ಅವ್ರೇನ್ ಮಾಡ್ತಾರಂತೆ, ನಾನ್ ನಿನ್ನ ಹೆಸರಿನಲ್ಲಿ ಸತ್ತವರನ್ನ ಬದುಕಿಸಿದೆ ಅಂತ ಹೇಳ್ತಾರೆ. ಎಂತ ಅದ್ಭುತ ಕಾರ್ಯ ಮಾಡಿದನ್ರಿ ಇನ್ನು ಸರ್. ದೇವ್ರಿಗೆ ಹೇಳ್ತಾರಂತೆ, ಸ್ವಾಮಿಗೆ ಹೇಳ್ತಾರಂತೆ, ಸ್ವಾಮಿ ನಿನ್ನ ಹೆಸರಿನ ಮೇಲೆ ಸತ್ತವರಿಗೆ ಎಬ್ಬಿಸ್ದೆಪ್ಪ, ಎಷ್ಟು ಪವರ್ಫುಲ್ ಸೇವೆ ಮಾಡಿದೆ, ನನಗೆ ಬಿಟ್ಟು ಹೋದ್ಯಾ? ಯಾಕೆ? ಆಜ್ಞೆಗಳನ್ನು ನೀನು ಅನುಸರಿಸಿ ನಡೀಲಿಲ್ಲ. ಸಿಸ್ಟರ್ ಬ್ರದರ್, ಅದರ ಅರ್ಥ ಏನು? ನೀನ್ ದರ್ಶನ ನೋಡ್ತೀಯಾ, ನೀನು ಪ್ರವಾದನೆ ಕೊಡ್ತೀಯಾ, ನಿನ್ ಕೈ ಇಟ್ಟರೆ ಗುಣ ಆಗ್ತದೆ, ನಿನ್ಗೆ ಎಲ್ಲ ಕರ್ತನು ತೋರಿಸ್ಕೊಡ್ತಾನೆ ಅಂದ್ರೆ ಅರ್ಥ ನೀನ್ ದೇವರ ಮಗನು ಮಗಳಾಗ್ಲಿಕ್ಕೆ ಸಾಧ್ಯನಾ? ಅದು ವರ ಇದೆ, ದೇವರು ಕೊಟ್ಟಂತ ವರದಾನವಾಗಿದೆ. ಆತನು ಮತ್ತೆ ವಾಪಸ್ ತಗೊಳ್ಳೋದಿಲ್ಲ. ಆತ ನಿನ್ಗೆ ವರದಾನ ಕೊಟ್ಬಿಟ್ಟನು, ಆತ ನಿನ್ಗೆ ಬ್ಲೆಸ್ ಮಾಡಿದನು, ಆತ ನಿನ್ಗೆ ಗಿಫ್ಟ್ಸ್ ಕೊಟ್ಟನು, ಆತ ನಿನ್ಗೆ ಫ್ರೂಟ್ಸ್ ಕೊಟ್ಟನು. ಅದನ್ನ ನಡಿಬೇಕಾಗಿದ್ದು ನೀನಾಗಿತ್ತಲ್ಲ. ಇಲ್ಲ ಪಾಸ್ಟರ್, ನನ್ಗೆ ಪ್ರವಾದನೆ ವರ ಸಿಕ್ಕಿದೆ, ನನ್ಗೆ ಹೀಲಿಂಗ್ ಪವರ್ ಸಿಕ್ಕಿದೆ, ನನ್ಗೆ ದರ್ಶನಗಳು ಸಿಕ್ಕಿದೆ, ನನ್ಗೆ ಅನ್ಯ ಭಾಷೆ ಸಿಕ್ಕಿದೆ. ಇಲ್ಲ, ಆಲಯದಲ್ಲಿ ಇದೆಲ್ಲವೂ ಇರ್ತದೆ, ಆದ್ರೆ ಆಲಯದಲ್ಲಿ ವಾಕ್ಯವಿಲ್ಲ, ಆಜ್ಞೆಗಳಿಲ್ಲ, ಕೈಕೊಂಡು ನಡೆಯೋದಿಲ್ಲ ಅಂದ್ರೆ ಅದೆಲ್ಲವೂ ವ್ಯರ್ಥವ. ಅದಕ್ಕೆ ಏನಾಗ್ತಾ ಇದೆ ಸಿಸ್ಟರ್, ನಾವು ಅವಾಗ ಓದಿದೀವಲ್ಲ, ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾವಾಗ ನೀವು ಅನ್ಯರಿಂದ ಬೇರ್ಪಡಿಸಲ್ಪಡ್ರಿ ಅಂತ. ಅನ್ಯರಿಂದ ಬೇರ್ಪಡಿಸಲ್ಪಡ್ರಿ ಅಂದ್ರೆ ನಾವೇನ್ ತಿಳ್ಕೊಂಡಿದ್ದೀವಿ, ನಾನ್ ಬಿಲೀವರ್ಸ್ಗಳು ಅವರೆಲ್ಲ ಬೇರೆ ಬೇರೆ ರೀತಿಯಂತ ಪೂಜೆ ಪುನಸ್ಕಾರಗಳಲ್ಲಿದ್ದಾರೆ, ಅದಕ್ಕೆ ನಾವು ಅವರಿಂದ ಸಪರೇಟ್ ಆಗ್ಬೇಕಂತ. ಅವರಿಂದ ಸಪರೇಟ್ ಆಗೋದಲ್ಲ ರೀ, ಅವರು ಅನುಸರಿಸುವಂತ ನಿರ್ಜೀವ ಕರ್ಮಗಳಿಂದ ಸಪರೇಟ್ ಆಗ್ಬೇಕು. ನಮ್ಮ ಸುತ್ತಮುತ್ತಲು ನಡೀತಿರುವಂತ ನಿರ್ಜೀವ ಕರ್ಮಗಳಿಂದ ಸಪರೇಟ್ ಆಗ್ಬೇಕು. ಆದ್ರೆ ನಾವು ಸಪರೇಟ್ ಇಲ್ಲ, ನಾವು ಅದರಲ್ಲಿ ಮಿಂಗಲ್ ಆಗ್ತಾ ಇದ್ದೇವೆ, ಅವರಿಂದ ಮಾತ್ರ ದೂರವಿದ್ದೇವೆ. ನಾವು ನಮಗೆ ಬೇಕಾದ ರೀತಿಯಲ್ಲಿ ಅದನ್ನ ತೆಗೆದುಕೊಂಡು ಬಂದು ನಮ್ಮ ಆಲಯದೊಳಗಡೆ ಸೇರಿಸ್ಕೊಂಡ್ಬಿಟ್ಟಿದ್ದೇವೆ. ಅವರಿಂದ ಸಪರೇಟ್ ಆಗಿದ್ದೇವೆ, ಆದ್ರೆ ಅವರ ಆಲೋಚನೆಗಳು, ಅವ್ರು ಮಾಡುವಂತ ಕಾರ್ಯಗಳಿಂದ ಸಪರೇಟ್ ಆಗಿಲ್ಲ, ಅವ್ರು ಆಚರಿಸುವಂತ ಆಚರಣೆಗಳಿಂದ ಸಪರೇಟ್ ಆಗಿಲ್ಲ. ಅವುಗಳಿಗೆ ಒಂದು ಹೊಸ ಕಲರ್ ಹಚ್ಚಿ ನಮ್ಮೊಳಗಡೆ ತಗೊಂಡು ಬಂದಿದ್ದೀವಿ. ಉದಾಹರಣೆಗೆ ಒಂದು ಸುಗ್ಗಿ ಹಬ್ಬ, ಹೌದಾ? ಆಲಯದ ಒಳಗಡೆ ಪ್ರವೇಶ ಮಾಡಿಬಿಟ್ಟಿದೆ. ಆಲಯದ ಒಳಗಡೆ ದೇವರು ನೀವು ಕಟ್ಟಿದಂತ ಆ ಎಲ್ಲ ಏನೇನೋ ಕಟ್ಟಿದ್ದನ್ನ ನೋಡ್ತಾ ಇದೆ ಅನೇಕ ಸ್ಟೇಟಸ್ಗಳಲ್ಲಿ, ಅವುಗಳನ್ನ ಮೆಚ್ಚೋದಿಲ್ಲ ಸಿಸ್ಟರ್. ನೀನು ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೆಯುವುದನ್ನ ದೇವರು ಮೆಚ್ಚುತ್ತಾನೆ. ಅದರ ಮೂಲಕ ನೀನು ದೇವರಿಗೆ ಸುಗಂಧ ವಾಸನೆ ಆಗ್ತೀಯ ಹೊರತು ನೀನ್ ಆಲಯದಲ್ಲಿ ಎಷ್ಟು ಡೆಕೋರೇಷನ್ ಮಾಡ್ಲಿಕ್ಕೆ ಏನೆಲ್ಲ ತೆಗೆದುಕೊಂಡು ಬಂದಿಯಲ್ಲ, ಅದೆಲ್ಲ ವೇಸ್ಟ್. ಅದಕ್ಕೆ ಬೈಬಲ್ ಸ್ಪಷ್ಟವಾಗಿ ನಮ್ ತಲೆಗೆ ಏನಂದ್ರೆ, ಅನ್ಯರಿಂದ ಬೇರ್ಪಡಂದ್ರೆ ನಾವು ಅನ್ಯರ ಬಳಿ ಹೋಗಲ್ಲ ಸರ್, ಅವ್ರು ಏನು ಮಾಡಿದ್ದು ನಾವು ತಿನ್ನಲ್ಲ ಅಂತ. ನಾವು ಮಾಡಿ ತಿನ್ನೋದಲ್ಲ ರೀ, ಅವರ ಆಚಾರ ವಿಚಾರಗಳಿಂದ ಹೊರಗಡೆ ಬರಬೇಕು, ಆ ಲೋಕದ ಆಚರಣೆಗಳಿಂದ ಹೊರಗಡೆ ಬರಬೇಕು. ಅದನ್ನ ತೆಗೀರಿ. ಅಪೊಸ್ತಲರ ಕೃತ್ಯಗಳೆಲ್ಲವನ್ನ ಓದ್ರಿ, ನನ್ಗೆ ತೋರಿಸ್ರಿ. ಆ ಸಮಯದಲ್ಲಿದ್ದಂತ ಆ ಶಿಷ್ಯರು ಆ ಸಮಯದಲ್ಲಿ ಈ ಆಚಾರಗಳನ್ನ ಮಾಡಿದರ ಅವರು? ಇಲ್ಲಲ್ಲ. ಅದಕ್ಕೆ ಅವ್ರೇನ್ ಮಾಡಿದ್ರು? ಆಜ್ಞೆಗಳನ್ನ ಅನುಸರಿಸಿ ನಡೆದರು, ವಿಧಿ ನಿಯಮಗಳನ್ನ ಅನುಸರಿಸಿ ನಡೆದರು. ಹಾಗಾಗಿ ದೇವರು ಅವರನ್ನ ಕಟ್ಟಿದನು, ಅವರನ್ನ ನಿಲ್ಲಿಸಿದನು, ಅವರನ್ನ ನಡೆಸಿದನು. ಯಾಕಂದ್ರೆ ಅವರ ತಲೆಯನ್ನ ಕೂಡ ಮೇಲಕ್ಕೆತ್ತಿ ಅದನ್ನು ಶೃಂಗರಿಸಿದನು. ಪಾಸ್ಟರ್, ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ ಪಾಸ್ಟರ್, ಅವರೆಲ್ಲ ಮಾಡ್ತಾ ಇರ್ತಾರಲ್ಲ ಆಜು ಬಾಜುದವರು, ಅದಕ್ಕೆ ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ. ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ, ನನ್ನ ಮಕ್ಕಳು ಅದನ್ನು ನೋಡಿ ಸಂತೋಷ ಪಡ್ತಾರೆ. ಹೌದು, ಆದ್ರೆ ನನ್ನ ಮಕ್ಕಳು ಬಯಸ್ತಾರೆ ಕೂಡ, ನಮಗೂ ಕೂಡ ಅದನ್ನು ತಂದು ಕೊಡ್ರಿ ಪಪ್ಪ ಅಂತ ಹೇಳ್ತಾರೆ ಕೂಡ. ಆದ್ರೆ ನನಗೆ ತಿಳಿದಿದೆ, ನಾನು ಅವರಿಂದ ಅಲ್ಲ, ಅವರ ಆಚಾರ ವಿಚಾರಗಳಿಂದ ಹೊರಗಡೆ ಬರಬೇಕು. ಯಾಕಂದ್ರೆ ನಾವು ಆಚರಿಸುವಂತ ಆಚರಣೆ, ನಾವು ಪ್ರಾರ್ಥಿಸುವಂತ ಪ್ರಾರ್ಥನೆ, ನಾವು ನಡೆಯುವಂತ ಮಾರ್ಗ ಅದು ಸತ್ಯವೂ ಜೀವವೂ ಆಗಿದೆ. ಯಾಕಂದ್ರೆ ನಮ್ಮೊಳಗಡೆ ಜೀವ ಸ್ವರೂಪನಾದ ದೇವರು ವಾಸ ಮಾಡ್ತಾನೆ. ನಮ್ಮೊಳಗಡೆ, ಸರಿಯಾಗಿ ಕೇಳ್ರಿ, ನಿಮ್ಮ ಆಮೆನ್ಸ್ಗಳು ಕಡಿಮೆ ಇದೆ. ನಮ್ಮೊಳಗಡೆ ವಾಸಿಸುವವನು ಈ ಲೋಕಕ್ಕೆ ಬೆಳಕು ಕೊಡುವವನು.
ಆತನ ಬೆಳಕು ಸ್ವಲ್ಪ ಹೊತ್ತಿಗೆ ಮಾತ್ರ ಇದ್ದು ಹೋಗುವಂತದ್ದಲ್ಲ, ಅದು ಸದಾಕಾಲ ಇರುವಂತ ಬೆಳಕಾಗಿದ್ದಾನೆ. ನನ್ನೊಳಗಡೆ ವಾಸಿಸುವವನು ಬೆಳಕಾಗಿದ್ದಾನೆ. ಯಾರ ಜೀವಿತದಲ್ಲಿ ಆತನು ಬರ್ತಾನಲ್ಲ, ಅವರು ಸಹ ಬೆಳಕಾಗಿರ್ತಾರೆ. ಹಾಗಾಗಿ ನನ್ನ ಮಕ್ಕಳಿಗೆ ನಾನು ಕಲಿಸಿಕೊಟ್ಟಿದ್ದು, ನಾವು ಈ ಬೆಳಕನ್ನಲ್ಲ, ನಿಜ ಬೆಳಕನ್ನ ನಮ್ಮ ಮನೆಯಲ್ಲಿ, ನಮ್ಮ ಜೀವಿತಗಳಲ್ಲಿ ಪಡ್ಕೊಂಡಿದ್ದೇವೆ ಬೇಟಾ. ಅದಕ್ಕೆ ನಾವು ಇವತ್ತು ಬೆಳಕಾಗಿದ್ದೇವೆ ಅನೇಕ ಪ್ರಾಂತ್ಯಗಳಲ್ಲಿ. ಆಮೆನ್. ಅರ್ಥ ಆಗ್ತಾ ಇದೆಯಾ? ಇಲ್ಲ ಸರ್, ಸಣ್ಣ ಮಕ್ಕಳಿದಾರೆ, ಅದಕ್ಕೇನ್ ತೊಂದರೆ ಇಲ್ಲ. ನನ್ನ ನಿನ್ನ ಸಣ್ಣ ಮಕ್ಕಳು ಮೊಲೆ ಕೂಸುಗಳಾಗಿದ್ರೆ ಈಗಲೇ ಕಾಣ್ತಾನೆ. ಒಂದು ಮಗು ಹೇಳ್ತಾ ಇತ್ತು, ನಮ್ಮ ಪಪ್ಪ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, 3 ದಿವಸ ಆಯ್ತು, ಈಗ ಆರಾಮಾಗ್ತಾ ಇದ್ದಾರೆ. ಯಸ್, ನನ್ನ ದೇವರು ನಮ್ಮ ಮಕ್ಕಳನ್ನ ಯಾಕೆ ಕೊಟ್ಟಿದ್ದಾನಂದ್ರೆ ಮೊಲೆ ಕೂಸುಗಳ ಬಾಯಿಂದ ಸಾಕ್ಷಿ ನುಡಿಸುವುದಕ್ಕಾಗಿಟ್ಟಿದ್ದಾನೆ. ಅದಕ್ಕೆ ಬೈಬಲ್ ಹೇಳ್ತಾ ಇದೆ, ಸಪರೇಟ್ ಆಗಿ ಆಜ್ಞೆಗಳನ್ನು ಅನುಸರಿಸ್ರಿ, ವಿಧಿ ನಿಯಮಗಳನ್ನು ಅನುಸರಿಸಿ ನಡೆಯಿರಿ. ಏನ್ ಹೇಳ್ತದೆ ಆಜ್ಞೆಗಳನ್ನ? ಹೌದು ಬಾಬಾ ಸಿಸ್ಟರ್, ನಮ್ಗೆ ಗುರುತಿಲ್ಲ ನಾವು ದೇವರ ಆಲಯವಾಗಿದ್ದೇವಂತ, ಮರ್ತೋಗಿ ಬಿಟ್ಟಿದ್ದೀವಿ. ಅದಕ್ಕೆ ಲೋಕದ ವಿಚಾರಗಳಲ್ಲಿ ಸೋತು ಹೋಗ್ಬಿಟ್ಟಿದ್ದೇವೆ, ಲೋಕದ ಆಚರಣೆಗಳಲ್ಲಿ ಸೋತು ಹೋಗ್ಬಿಟ್ಟಿದ್ದೇವೆ, ಲೋಕದ ಸೆಲೆಬ್ರೇಷನ್ಗಳಲ್ಲಿ ಹೋಗ್ಬಿಟ್ಟಿದ್ದೇವೆ. ಲೋಕ ನಮ್ಮನ್ನ ಕಳೆದುಕೊಂಡಿದೆ. ಯಾಕಂದ್ರೆ ಅವ್ರಿಗೆ ಗುರುತು, ಇದು ಆಲಯ ಪರಿಶುದ್ಧ ಪವಿತ್ರವಾಗಿದ್ರೆ ಇಲ್ಲಿ ದೇವರು ವಾಸಿಸ್ತಾನೆ. ದೇವರು ವಾಸಿಸಿದ್ರೆ ಇದು ಬೆಳಕಾಗ್ತದೆ, ಇದು ಮಹಿಮೆ ಬರ್ತದೆ. ಇದು ಮಹಿಮೆ ಬಂದ್ರೆ ನಮ್ಮ ಸ್ಥಿತಿಗಳು ಬದಲಾಗ್ತವೆ ಅಂತ ಆತನಿಗೆ ಗುರುತು. ಅದಕ್ಕೆ ಸೈತಾನನು ಈ ಆಲಯವನ್ನ ಕೆಡಿಸ್ತಾ ಇದ್ದಾನೆ. ಈ ಆಲಯ ನಂದು, ನನ್ ಮನ್ಸು ಬಂದಾಗ ಪ್ರೇಯರ್ ಮಾಡ್ತೇನೆ, ನನ್ ಮನ್ಸಿಗೆ ಬಂದಾಗ ಬೈಬಲ್ ಓದ್ತೇನೆ, ನನ್ ಮನ್ಸಿಗೆ ಬಂದಾಗ ನಾನು ಪ್ರಾರ್ಥನೆಗೆ ಹೋಗ್ತೇನೆ, ಚರ್ಚಿಗೆ ಹೋಗ್ತೇನೆ. ಎಸ್ ಎಸ್ ಎಸ್. ಓಕೆ, ಮುಂದೆ ಹೋಗೋಣ. ಯಾಜಕ ಕಾಂಡ 26ನೇ ಅಧ್ಯಾಯ 16ನೇ ವಚನ. ಲೆವಿಟಿಕಸ್ ಚಾಪ್ಟರ್ 26 ವರ್ಸ್ 16 ಓದ್ತಾ ಇದೆ. ಓಕೆ, ಹೀಗೆ ಹೇಳ್ತದೆ, ನಾನು ನಿಮಗೆ ಮಾಡುವುದೇನೆಂದರೆ, ನಿಮ್ಮಲ್ಲಿ ಆಜ್ಞೆಗಳಿಲ್ಲ, ಆಜ್ಞೆಗಳಿದ್ರೆ ನೀವು ವಿಧಿಗಳನ್ನ ನೆನಪು ಮಾಡಿಕೊಳ್ತಾ ಇಲ್ಲ, ನೀವು ಅನುಸರಿಸ್ತಾ ಇಲ್ಲ. ಹಾಗಾದ್ರೆ ನಾನೇನ್ ಮಾಡ್ತೇನೆ? ಬೈಬಲ್ ಹೇಳ್ತೇನೆ, ಕ್ಷಯರೋಗ, ಚಳಿ ಜ್ವರ, ಅರೆ ಸಾರಿ, ನಮಗೇನ್ ಅನಿಸ್ತಾ ಇದೆ, ಪಾಸ್ಟರ್ ನಾನು ಪ್ರೇಯರ್ ಜಾಯಿನ್ ಆಗ್ತಾ ಇದ್ದೀನಿ, ಪಾಸ್ಟರ್ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ಪಾಸ್ಟರ್ ನಾನು ಮೊನ್ನೆ ಹೋಗಿ 2 ಹಣ್ಣು, 1 ಆಪಲ್, 1 ಬನಾನಾ, ಇವೆಲ್ಲದೊಂದು ಫ್ರೂಟ್ಸ್ ತಗೊಂಡು 2,000 ರೂಪಾಯಿ ತಗೊಂಡೆ ಹರಕೆ ಮಾಡಿ, ನನ್ನ ಹರಕೆ ದೇವರು ತೀರಿಸ್ತಾನಂತೆ. ಪಾಸ್ಟರ್ ಆದ್ರೂ ನನ್ಗೆ ಯಾಕೋ ಸಡನ್ ಅಂತ ಬರೆದು ಜ್ವರ ಬಂದ್ಬಿಡ್ತು, ಡಿಸ್ಟರ್ಬ್ ಆಯ್ತು, BP ಬಂತು, ಶುಗರ್ ಬಂತು, ತಲೆ ಸುತ್ತದ ಅಲ್ಲ. ಅಥವಾ ಯಾವುದೇ ಸೇವಕರು ಪ್ರೇಯರ್ ಮಾಡಿದ್ರೆ ಯಾಕೆ ಹೀಲಿಂಗ್ ಆಗ್ತದಂದ್ರೆ, ದೇವರು ಕರುಣೆಯನ್ನ ಸುರಿಸ್ತಾನೆ ಆ ಸಮಯಕ್ಕೆ. ನನ್ನ ಮಗ, ನನ್ನ ಮಗಳು ತಿದ್ದುಕೊಳ್ತಾಳೆ ಅಂತಾನೆ. ಅದಕ್ಕೆ ಆ ಸಮಯದಲ್ಲಿ ಅನೇಕ ಸೇವಕರು ಪ್ರಾರ್ಥಿಸುವಾಗ ನಾನು ಅದನ್ನ ಕೇಳಿ ಅವ್ರ ಮೇಲೆ ನನ್ನ ಕರುಣೆ ಸುರಿಸಿ ಅವ್ರನ್ನ ಗುಣಪಡಿಸ್ತೇನೆ, ಅವಕಾಶ ಕೊಡ್ತೇನೆ. ಮತ್ತೆ ನೆಕ್ಸ್ಟ್ ಟೈಮ್ ಚೇಂಜ್ ಆಗ್ತಾರೇನೋ ಅಂತ ನಮಗೆ ತಿಳಿತಾನೆ ಇಲ್ಲ. ನಾವು ಚೆನ್ನಾಗಿದ್ದೀವಿ, ಹೆಲ್ದಿ ಇದೀವಿ, ಊಟ ಚೆನ್ನಾಗಿ ಮಾಡ್ತಾ ಇದೀವಿ, ಒಳ್ಳೆ ಪ್ರೇಯರ್ ಮಾಡ್ತಾ ಇದೀವಿ, ಒಳ್ಳೆ ಸಂಡೇ ಹೋಗ್ತಾ ಇದೀವಿ ಚರ್ಚಿಗೆ, ವೈಟ್ ಸೀರೆ ಹಾಕೊಂಡು ಫಸ್ಟ್ ಇರ್ತೇವೆ ಬೆಂಚಿಗೆ, ಹಾಡಾನು ಹಾಡ್ತಾ ಇದ್ದೇವೆ, ಬೈಬಲ್ ರೀಡಿಂಗ್ ಫುಲ್ ಫಾಸ್ಟ್ ನಾವೇ ಮಾಡ್ತೀವಿ, ಲೈನ್ ನಲ್ಲಿ ನಿಂತ್ಕೊಳ್ತೀವಿ, ಒಂದೇ ಲೈನ್ ನಲ್ಲಿ ಇರ್ತೇವೆ. ಅತ್ತೆನೂ ಇರ್ತಾಳೆ, ಸೊಸೆನೂ ಇರ್ತಾಳೆ. ಅತ್ತೆ ಸೊಸೆ ನೋಡಲ್ಲ, ಸೊಸೆ ಅತ್ತೆಗೆ ನೋಡೋಂಗಿಲ್ಲ. ನಂಗೆ ಗೊತ್ತಿಲ್ಲ, ನಾನು ಯಾವ್ದು ಹೇಳ್ತಾ ಇಲ್ಲ. ಬಟ್ ಏನ್ರಿ, ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರು ಬರ ಮಾಡ್ತಾನಂತೆ. ಯಾಕೆ? ಅಲೌ ಮಾಡ್ತಾನಂತೆ. ದೇವರು ಅಲೌ ಮಾಡ್ತಾನಂತೆ. ಯಾಕೆ? ನೀವು ದೇವರ ಆಲಯವಾಗಿದ್ದೀರಲ್ಲ. ಹಾಗಾದ್ರೆ ಇದು ನಿಮ್ಮದಲ್ಲ, ಆತನು ಸೃಷ್ಟಿ ಮಾಡಿದಂತ ಮಂದಿರವಾಗಿದೆ. ಆ ಮಂದಿರದ ಮೇಲೆ ಆತನಿಗೆ ಅಧಿಕಾರವಿದೆ. ಆ ಮಂದಿರದ ಮೇಲೆ ಆತನಿಗೆ ಅಧಿಕಾರವಿದೆ. ಆ ಮಂದಿರದಲ್ಲಿ ವಾಕ್ಯವಿಲ್ಲ ಅಂದ್ರೆ ರೋಗಗಳು ಬರ್ತವೆ. ಚಳಿ ಜ್ವರ ಅಂತ ಬರ್ತದೆ ರೀ ಬೈಬಲ್, ಕ್ಷಯ ರೋಗ ಅಂತ ಬರ್ತದೆ ಬೈಬಲ್ ಅಲ್ಲಿ. ಅಷ್ಟೇ ಅಲ್ಲ, ಬೈಬಲ್ ಹೇಳ್ತದೆ ಭಯಂಕರ ವ್ಯಾಧಿಗಳು ಅಂತ ಬರ್ತದೆ. ನಮ್ಗೆ ಏನ್ ಅನಿಸ್ತಾ ಇದೆ? ಇಲ್ಲ, ನಾವು ಕರೆಕ್ಟ್. ಅದಕ್ಕೆ ಕೆಲವೊಬ್ರು ಹೇಳ್ತಾರೆ, ನಂದು ಕೇಳಿ ಸರ್, ಫಸ್ಟ್ ನಂದು ಕೇಳ್ರಿ ಪೂರ್ತಿ, ಆಮೇಲೆ ಪ್ರೇಯರ್ ಮಾಡಿ. ದೇವರು ಹೇಳ್ತಾ ಇದ್ದಾನ, ನಾನ್ ನಿಮ್ದು ಕೇಳ್ತಾನೆ ಇದ್ದೀನಿ. ನೀನ್ ಮಂಡೆ ಹೆಂಗಿರ್ತಿ ಅಂತ ನಂಗೆ ಗುರ್ತು, ಮಂಡೆ ಸಾಯಂಕಾಲ ಹೆಂಗಿರ್ತಿ ಅಂತ ಗುರ್ತು, ಸಂಡೆ ಹೆಂಗಿರ್ತಿ ಅಂತ ಗುರ್ತು, ಸಂಡೆ ಚರ್ಚ್ ಆದ್ಮೇಲೆ ಬಂದ ಮೇಲೆ ಹೆಂಗಿರ್ತಿ ಅಂತ ಗುರ್ತು. ಎಷ್ಟು ಮನೆಯಲ್ಲಿ ನೀನು ಹಿಂದೆ ಮಾತಾಡ್ತಾ ಇರ್ತಿ, ಗುಣಗುಡ್ತಾ ಇರ್ತಿ ಅಂತನೂ ನನ್ಗೆ ಗುರ್ತು. ಎಷ್ಟು ಮೋಸ ನಿನ್ನ ಮನಸ್ಸಿನಲ್ಲಿ ತಿಳಿದಿದೆ ಅಂತನೂ ನನ್ಗೆ ಗುರ್ತು.
ನೀನು ಆಜ್ಞೆಗಳನ್ನ ವಿಧಿಗಳನ್ನ ಕೇಳಿದ್ದೀಯಾ, ಅನುಸರಿಸ್ತಾ ಇಲ್ಲ ಅಂತನೂ ನನ್ಗೆ ಗುರ್ತು. ಅದಕ್ಕೆ ನಾನು ಅಲ್ಲಿಂದ ಸರಿದಿದ್ದೇನೆ. ರೋಗ ನಿನ್ನಲ್ಲಿ ಬಂದಿದೆ, ವ್ಯಾಧಿ ನಿನ್ನಲ್ಲಿ ಬಂದಿದೆ, ಕಷ್ಟ ನಿನ್ನಲ್ಲಿ ಬಂದಿದೆ, BP ನಿನ್ನಲ್ಲಿ ಬಂದಿದೆ, ಶುಗರ್ ನಿನ್ನಲ್ಲಿ ಬಂದಿದೆ, ವಿಧ ವಿಧವಾದ ವ್ಯಾಧಿಗಳು ಹುಟ್ಟಿಕೊಂಡಿದೆ. ಕಾರಣ ಏನ್ ಗುರ್ತಾ? ನಮ್ಮ ದೇಹದಲ್ಲಿ ವಾಕ್ಯವಿಲ್ಲ. ವಾಕ್ಯ ಇದ್ರೂ ಸಹ ಅದರ ಪ್ರಕಾರ ನಾವು ಅನುಸರಿಸಿ ನಡೀತಾ ಇಲ್ಲ. ಆ ಆಜ್ಞೆಗಳ ವಿಧಿಗಳ ಮೇಲೆ ನಾವು ನಡೀತಾ ಇಲ್ಲದಿರುವುದರಿಂದ ಈ ಆಲಯದಲ್ಲಿ ಅನೇಕ ರೋಗಗಳು ಪ್ರವೇಶ ಮಾಡಿಕೊಂಡಿದೆ. ಅನೇಕ ರೋಗಗಳು ಬಂದು ವಾಸಿಸ್ಲಿಕ್ಕೆ ಶುರು ಮಾಡಿದವು. ಅನೇಕ ವರ್ಷಗಳಿಂದ ಇದರಲ್ಲಿ ವ್ಯಾಧಿಗಳು ಬಂದ್ಬಿಟ್ಟಿದೆ. ಅನೇಕ ವರ್ಷಗಳಿಂದ ಇದರಲ್ಲಿ ಜ್ವರ, ನೆಗಡಿ, ಕೆಮ್ಮುಗಳು ಬಂದ್ಬಿಟ್ಟಿದೆ. ಅನೇಕ ದಿನಗಳಿದೆ. ಯಾಕೆ? ವಾಕ್ಯ ಓದಿದೆ. ಫಸ್ಟ್ ಬೆಳಿಗ್ಗೆನೆ ಬೈಬಲ್ ಓದಿದೆ. ಫಸ್ಟ್ ಬೆಳಿಗ್ಗೆ 5 ಚಾಪ್ಟರ್ ಓದಿದೆ, ಬೆಳಿಗ್ಗೆ 10 ಚಾಪ್ಟರ್ ಓದಿದೆ. ಬೈಬಲ್ ಸ್ಟಡಿನೂ ಮಾಡ್ತೇನೆ ಫಾಸ್ಟ್. ನಾನು ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ನಾನು ಯೂಟ್ಯೂಬ್ ಅಲ್ಲಿ ಕೂಡ ಬೈಬಲ್ ವಾಕ್ಯಗಳನ್ನ ಹಾಕ್ತಾ ಇದ್ದೇನೆ. ಬಹಳಷ್ಟು ಯೂಟ್ಯೂಬ್ ಚಾನೆಲ್ಗಳು ಮಾಡ್ತಾ ಇದ್ದೇನೆ. ನಾನು ಮೆಸೇಜ್ ಕೊಡ್ತಾ ಇದ್ದೇನೆ, ವಾಕ್ಯ ಓದ್ಬೇಕಂತ. ಹೌದು, ದೇವರಿಗೆ ಸ್ತೋತ್ರ. ವಾಕ್ಯ ಓದೋದಷ್ಟೇ ಅಲ್ಲ, ಅದನ್ನ ಅನುಸರಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಕೊನೆಯ ದಿನಗಳಲ್ಲಿ ಇದೇ ತೊಂದರೆಯಿಂದ ಜನ ಅನೇಕ ವಿಧವಾದ ವ್ಯಾಧಿಗಳಲ್ಲಿ ಬಳಲ್ತಾ ಇದ್ದಾರೆ. ನನ್ನ ಹೆಂಡತಿ ಕೇಳ್ತಾಳೆ, ಸರ್ ದೇವ್ರ ವಾಕ್ಯ ನಾನು ಬಾಜು ಇಟ್ಕೊಂಡು ಹೇಳ್ತೀನಿ ಅಷ್ಟೇ, ನಾನ್ ಬೈಬಲ್ ಓದಲ್ಲ. ಇನ್ನು ಕೆಲವೊಬ್ರು ನಾನು ಬೈಬಲ್ ಓದ್ತೀನಿ ಸರ್, ಮುಂಜಾನೆ ಒಂದ್ ಚಾಪ್ಟರ್ ಓದಿ ಹೋಗ್ಬಿಡ್ತೀನಿ, ಅನುಸರಿಸಂಗಿಲ್ಲ. ಯಾಕೆ ಆಜ್ಞಾ ವಿಧಿಗಳಿದೆ ರೀ? ಯಾಕೆ ದೇವರು ವಾಕ್ಯ ಕೊಟ್ಟಿದ್ದಾನೆ ರೀ? ಯಾಕೆ ದೇವರು ವಾಗ್ದಾನ ಕೊಟ್ಟಿದ್ದಾನೆ? ಇಲ್ಲ, ನನ್ಗೊಂದು ವಾಗ್ದಾನ ಇದೆ, ಸಾಕಾಯ್ತಷ್ಟೇ, ನಾನು ಮುಂದೆ ಹೋಗ್ತೀನಿ. ನನ್ ಜಯ ಸಿಗ್ತದೆ. ದೇವ್ರು ವಾಗ್ದಾನ ಕೊಟ್ಟಿದ್ದಾನೆ, ನನ್ಗೆ ಎತ್ತತಾನಂತ, ದೇವ್ರು ನನ್ ನಡೆಸ್ತೀನಿ ಅಂತ ಹೇಳೇನ. ಈಗ ಹೇಳಿದಿರಲ್ಲ, ದೇವ್ರು ಹೇಳಿದಾನ ನಾನು ನಡೆಸ್ತೀನಿ ಅಂತ ಹೇಳಿದ, ನನ್ನ ನಡುವನ್ನ ಕಟ್ತೇನೆ ಅಂತ ಹೇಳಿದ, ನನ್ನ ತಲೆಯನ್ನು ಶೃಂಗರಿಸ್ತಾನೆ ಅಂತ ಹೇಳಿದ, ನನ್ನ ತಲೆಗೆ ಮುಕ್ಕುಟ ಇಡ್ತೀನಿ ಅಂತ ಹೇಳಿದ, ನನ್ನ ತಲೆಗೆ ಎತ್ತುತ್ತಾನ ಅಂತ ಹೇಳಿದಾನೆ. ಹೌದು, ಆತನ ಮಾತು ಎಂದಿಗೂ ನಿಷ್ಫಲವಾಗುವುದಿಲ್ಲ. ಆತನದ್ರ ಮಾಡೇ ಮಾಡ್ತಾನೆ. ಆದ್ರೆ ಆಜ್ಞಾ ವಿಧಿಗಳ ನಾನು ಅನುಸರಿಸಬೇಕಲ್ಲವೇ? ಅದಕ್ಕೆ ಅಲ್ಲಿ ಬರೆಯಲ್ಪಟ್ಟಿದೆ, ಅನ್ಯರಿಂದ ಹೊರಗಡೆ ಬಾ. ಅದಕ್ಕೆ ಅಲ್ಲಿ ಬರೆಯಲ್ಪಟ್ಟಿದೆ. 1 ಕೊರಿಂಥ 3:16 ಹೇಳ್ತಾ ಇದ್ದಾನೆ, ನಿನಗೆ ತಿಳಿದಿಲ್ಲವೋ, ಗೊತ್ತಿಲ್ಲವೋ, ಕ್ಯಾ ತುಮೆ ಮಾಲೂಮ್ ನಹಿ ಹೈ, ನೀವು ದೇವರ ಆಲಯವಾಗಿದ್ದೀರಿ ಅಂತ. ವಾಸಸ್ಥಾನವಾಗಿದ್ದೀರಿ, ದೇವರು ವಾಸಿಸುವ ಸ್ಥಾನವಾಗಿದ್ದೀರಿ. ಹಾಗಾದ್ರೆ ನಮ್ಮೊಳಗಡೆ ಯಾರು ವಾಸಿಸ್ತಾ ಇದ್ದಾರೆ? ಓಕೆ, ಇನ್ನೊಂದು ವಾಕ್ಯ ಮುಂದೆ ಓದ್ತೇನೆ, ನಾನು ಮುಗಿಸ್ತೇನೆ. ನಾನು ನಿಮ್ಮ ಮೇಲೆ ಉಗ್ರ ಕೋಪವನ್ನ ಮಾಡುವುದರಿಂದ ನೀವು ನಿಮ್ಮ ಶತ್ರುಗಳ ಎದುರು ನಿಂತು ಸೋತು ಬೀಳುವಿರಿ. ನಿಮ್ಮ ವೈರಿಗಳು ನಿಮ್ಮನ್ನ ಆಳುವರು. ಯಾರು ಹಿಂದಟ್ಟದೆ ಇರುವಾಗಲೂ ನೀವು ಹೆದರಿ ಓಡುವಿರಿ. ಯಾರು ಎಲ್ಲರೂ ಹಿಂದೆ ಮುಂದೆ. ಅಂಜಿಕೆ ಆಗ್ತದೆ, ಭಯ ಆಗ್ತದೆ ಸುಮ್ಮನೆ. ಯಾಕೆ? ಆಜ್ಞೆಗಳನ್ನ ಕೈಕೊಂಡು ನಡೆದಿಲ್ಲ. ಯಾಕೆ? ಆಜ್ಞೆಗಳಿಲ್ಲ. ಆಜ್ಞೆಗಳಂತಂದ್ರೆ ದಶಾಜ್ಞೆಗಳಂತ ನಾನು ಮಾತ್ರ ಹೇಳ್ತಾ ಇಲ್ಲ, ವಾಕ್ಯ ಅಂತ ಹೇಳ್ತಾ ಇದ್ದೇನೆ. ಏನೇ ವಾಕ್ಯಗಳನ್ನ ನೀವು ಓದಿದ್ರೆ ಅದನ್ನ ಅನುಸರಿಸುವವರಾಗಿರ್ಬೇಕು. ಅದರಲ್ಲಿ ದಶಾಜ್ಞೆಗಳು ಸಹ ಇದೆ. ಅದರಲ್ಲಿ ಕ್ರಿಸ್ತನು ಕೊಟ್ಟಂತ 2 ಆಜ್ಞೆಗಳು, ದಶಾಜ್ಞೆಗಳನ್ನ 2 ಆಜ್ಞೆಗಳಾಗಿ ಬದಲಾಯಿಸಿದ್ದು ಕೂಡ ಇದೆ. ನೆನಪಿಟ್ಕೊ, ಇಡೀ ಬೈಬಲ್ ನಾನು ಹೇಳ್ತಾ ಇದ್ದೇನೆ, ಅದನ್ನ ಅನುಸರಿಸಿ ನಡೆಯುವಾಗ ಮಾತ್ರ ನಮ್ಮ ಒಂದು ಸೊಂಟ, ನಮ್ಮ ಮುರಿದಂತ ಒಂದು ಕುಗ್ಗಿ ಹೋದಂತ ಆ ಮುರಿದಂತದನ್ನ ನೊಗವನ್ನ ದೇವರು ನೆಟ್ಟಗೆ ಮಾಡಿ ನಮ್ಮನ್ನ ನಡೆಯುವಂತೆ ಮಾಡ್ತಾನೆ. ಅದರ ಒಳಗಡೆ ಆತನು ವಾಸ ಮಾಡಿ, ಅದರ ಒಳಗಡೆ ಆತನು ಹೋಗ್ತಾನೆ, ನಡೀತಾನೆ. ಓಕೆ, ಇನ್ನೊಂದು ವಾಕ್ಯ ಮುಂದೆ 18ನೇ ವಚನ. ಇಷ್ಟಾದರೂ ನೀವು ನನ್ನ ಮಾತಿಗೆ ಲಕ್ಷ್ಯ ಕೊಡದೆ ಹೋದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ನಿಮ್ಮನ್ನ ಶಿಕ್ಷಿಸುವೆನು. ನಿಮ್ಮ ಗರ್ವಕ್ಕೆ ಕಾರಣವಾದ ಬಲವನ್ನ ಮುರಿಯುವೆನು. ನಿಮ್ಮ ಮೇಲಿರುವ ಆಕಾಶವನ್ನ ಕಬ್ಬಿಣದಂತೆ, ನೀವು ಸಾಗುವಳಿ ಮಾಡುವ ಭೂಮಿಯನ್ನ ತಾಮ್ರದಂತೆಯೂ ಮಾಡುವೆನು. ನೀವು ದುಡಿದುದೆಲ್ಲ ವ್ಯರ್ಥವಾಗುವುದು. ನಿಮ್ಮ ಭೂಮಿಯಲ್ಲಿ ಬೆಳೆಯಾಗುವುದಿಲ್ಲ. ತೋಟಗಳ ಮರಗಳು ಫಲಿಸುವುದಿಲ್ಲ. ಇನ್ನೂ ಭಯಂಕರ ಇದೆ ಬ್ರದರ್ಸ್, ಇನ್ನೂ ಭಯಂಕರವಿದೆ. ಆಮೇಲೆ ನೀವು ಓದ್ಕೊಳ್ರಿ ಯಾಜಕ ಕಾಂಡ 26:11, ಅದರಿಂದ ಒಂದೊಂದಾಗಿ ಓದ್ಕೊಳ್ರಿ. ಹಾಗಾದ್ರೆ ಗೊತ್ತಿಲ್ಲವೋ ಅಂತ ಯಾಕೆ ದೇವರು ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮೊಳಗಡೆ ಇವೆಲ್ಲ ವಾಸ ಮಾಡ್ತಾ ಇದ್ದಾವೆ, ನಮ್ಮೊಳಗಡೆ ಇವೆಲ್ಲವೂ ಕಾರ್ಯ ಮಾಡ್ತಾ ಇದೆ. ನಾವು ದುಡಿತಾ ಇದ್ದೇವೆ, ನಮ್ಮ ಮನೆಯಲ್ಲಿ ದುಡಿಮೆ ನಿಲ್ತಾ ಇಲ್ಲ, ನಮ್ಮಲ್ಲಿ ಸಮಾಧಾನ ಇಲ್ಲ, ನಮ್ಮಲ್ಲಿ ಶಾಂತಿ ಇಲ್ಲ, ನಮ್ಮಲ್ಲಿ ಆರೋಗ್ಯವಿಲ್ಲ.
ಹಣ ಹೋಗ್ತಾ ಇದೆಯೋ, ಎಷ್ಟು ದುಡಿದ್ರು ನಿಲ್ತಾ ಇಲ್ಲ, ಎಲ್ಲ ವೇಸ್ಟ್ ಕಾರಣ ಏನು? ಯಾಕಂದ್ರೆ ಆಲಯದಲ್ಲಿ ವಾಕ್ಯ ಇದೆ ಕೆಲವೊಬ್ಬರಲ್ಲಿ, ಆದ್ರೆ ವಾಕ್ಯವನ್ನ ಅನುಸರಿಸ್ತಾ ಇಲ್ಲ. ಇನ್ನೂ ಕೆಲವೊಬ್ಬರಲ್ಲಿ ವಾಕ್ಯವೇ ಇಲ್ಲ, ಅವರು ಅನುಸರಿಸ್ತಾನೂ ಇಲ್ಲ. ಹಾಗಾದ್ರೆ 6ನೇ ದಿವಸದಲ್ಲಿ ತನ್ನ ಆಲಯವನ್ನ ಸ್ಥಾಪಿಸಿದನು, ನಿರ್ಮಿಸಿದನು, ಉಂಟು ಮಾಡಿದನು. ಆ 6ನೇ ದಿವಸದಲ್ಲಿ ದೇವರು ವಾಸಿಸಲಿಕ್ಕೆ ಬಂದಾಗ, ದೇವರು ನನ್ನ ಆಲಯದ ಕಡೆಗೆ ನಾನು ವಾಪಸ್ ಬರ್ತೇನೆ ಅಂತ ಬಂದಾಗ, 7ನೇ ದಿವಸದಲ್ಲಿ ಅದರಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುವುದಕ್ಕಾಗಿ ಬಂದಾಗ, ನನ್ನ ಸ್ವರ ಸರಿಯಾಗಿ ಕೇಳಿ, 6ನೇ ದಿವಸದಲ್ಲಿ ಸೃಷ್ಟಿ ಮಾಡಿದಂತ ಆ ದೇವಾಲಯದ ಕಡೆಗೆ 7ನೇ ದಿವಸದಲ್ಲಿ ಅದರ ಒಳಗಡೆ ಪ್ರವೇಶ ಮಾಡಿ ವಿಶ್ರಾಂತಿಯನ್ನ ಪಡೆದುಕೊಳ್ಳಲಿಕ್ಕೆ ಬಂದಾಗ, ಆ ಆಲಯದಲ್ಲಿ ರೋಗ, ಆ ಆಲಯದಲ್ಲಿ ಅಸೂಹೆ, ಆ ಆಲಯದಲ್ಲಿ ಗರ್ವ, ಆ ಆಲಯದಲ್ಲಿ ನಾನು ನನ್ನದು ಅನ್ನುವಂಥದ್ದು ಬಂದು ಸೇರಿದಾಗ, ಆತನು ಆಲಯದ ಹೊರಗಡೆ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ನನ್ನ ಪ್ರಿಯ ಸಿಸ್ಟರ್ ಬ್ರದರ್, ತನ್ನ ಕೈಯಿಂದ ಸೃಷ್ಟಿ ಮಾಡಿದ, ಕೇಳ್ರಿ ಸರಿಯ, ನಾನ್ ಕಟ್ಟಿದ ಆಲಯ, ನಾನ್ ನಿರ್ಮಿಸಿದ ಆಲಯ, ನಾನ್ ವಾಸಿಸ್ಲಿಕ್ಕಾಗಿ ಮಾಡಿದಂತ ಆಲಯ, ನಾನ್ ಪ್ರವೇಶ ಮಾಡ್ಬೇಕಂತ ಸ್ವಾಮಿ ತಿರುಗಿ ಬಂದಾಗ ಆ ಆಲಯ ಕೆಟ್ಟು ಹೋಗಿತ್ತು. ಆ ಆಲಯದಲ್ಲಿ ಆದಾಮ್ ಹವ್ವಳು ದೇವರು ಆಲಯವಾಗಿ ಸೃಷ್ಟಿ ಮಾಡಿದರು. ಆದರೆ ಆ ದಿವಸ ಆತನು 7ನೇ ದಿವಸದಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಳ್ಳಲಿಕ್ಕೆ ಬಂದಾಗ ಆ ಆಲಯದಲ್ಲಿ ಪಾಪ ಪ್ರವೇಶ ಮಾಡಿತು. ಹಾಗಾದ್ರೆ ದೇವರು ಆ ದಿವಸ, ನನ್ನ ಸ್ವರ ಕೇಳ್ತಾ ಇರುವಂತಂದ್ರೆ, ಆ ದಿವಸ ದೇವರು ಎದೇನ್ ತೋಟದಲ್ಲಿ ತನ್ನ ಆಲಯವನ್ನ ಕಳೆದುಕೊಂಡನು. ಎದೇನ್ ತೋಟದಲ್ಲಿ ಆತನು ತನ್ನ ಆಲಯವನ್ನ ಕಳೆದುಕೊಂಡನು. ಆ ಆಲಯವನ್ನ, ಆ ನೊಗವನ್ನ, ಆ ತಲೆಯನ್ನ ಎತ್ತಲಿಕ್ಕಾಗಿ ತಾನು ಮನುಷ್ಯ ರೂಪ ಧಾರಣೆಯಾಗಿ ಬಂದು ಆ ಆಲಯವನ್ನ ಮತ್ತೆ ಸರಿಪಡಿಸಿ ಅದನ್ನ ಕಟ್ಟಿ ಅದನ್ನ ನಿಲ್ಲಿಸಿದ್ದಾನೆ. ಸಿಸ್ಟರ್ ಬ್ರದರ್, ಕ್ರಿಸ್ತ ಯೇಸುವಿನ ಮೂಲಕ ಇವತ್ತು ನೀವು ಆ ಆಲಯವಾಗಿದ್ದೀರಿ. ಹಾಗಾದ್ರೆ ದೇವರು ಇವತ್ತು ನಿಮ್ಮ ಬಳಿಯಲ್ಲಿ ಬಂದು ಹುಡುಕುತ್ತಾ ಇದ್ದಾನೆ. ನಿಮ್ಮೊಳಗಡೆ ಏನು ವಾಸ ಮಾಡ್ತಾ ಇದೆ? ಆ ಆಲಯ ಎಂಚಿ ಮಾಡ್ತೀರಾ? ಆ ಆಲಯದಲ್ಲಿರುವಂತದ್ದೆಲ್ಲವನ್ನ ಹೊರಗಡೆ ಹಾಕ್ತೀರಾ? ನಿಮ್ಮಿಂದ ಆಗ್ತಾ ಇಲ್ಲ ಅಂದ್ರೆ ಆ ಯೇಸು ಕ್ರಿಸ್ತನಿಗೆ ಒಪ್ಪಿಸಿ ಕೊಡ್ತೀರಾ? ಆತನ ಅದನ್ನ ತೆಗೆದು ಆತನು ಮತ್ತೆ ಬಂದು ಅದರಲ್ಲಿ ವಾಸಿಸ್ಲಿಕ್ಕೆ ರೆಡಿ ಆಗಿದ್ದ. ಅಥವಾ ಇವತ್ತು ಕೂಡ ಆತನು ಆಲಯದ ಕಡೆಗೆ ಬಂದ್ರೆ ನಿರಾಶೆ ಆಗ್ತದ? ಆ ದಿವಸ ಆತನು ಆಲಯವನ್ನ ಕಳೆದುಕೊಂಡನು. ಇವತ್ತು ರಾತ್ರಿ ಆತ ನಿನ್ನ ಬಳಿಯಲ್ಲಿ ಬರ್ತಾ ಇದ್ದಾನೆ, ತನ್ನ ಆಲಯದ ಬಳಿಯಲ್ಲಿ. ಮೀ ಮೈ ಸೆಲ್ಫ್ ಅಲ್ಲ, ಐ ಸೆಲ್ಫ್ ಅಲ್ಲ, ನಾನು ನನ್ನದಲ್ಲ, ಇದು ದೇವರ ಆಲಯ. ಆತನು ಬರ್ತಾ ಇರಬೇಕಾದ್ರೆ ಈ ಆಲಯದಲ್ಲಿ ಗರ್ವ, ಅಹಂಕಾರ, ದ್ವೇಷ, ಕಲಹ, ವಾಕ್ಯವಿಲ್ಲದಿರುವಂಥದ್ದು, ವಾಕ್ಯವನ್ನು ಅನುಸರಿಸದೇ ಇಲ್ಲದಿರುವಂಥದ್ದು, ಇದೆಲ್ಲವೂ ಇದರ ಒಳಗಡೆ ಆಳ್ವಿಕೆ ಮಾಡುವುದಾದರೆ ಆತನು ಹೊರಗಡೆ ನಿಲ್ಬೇಕಾಗ್ತದೆ. ಇದೆಲ್ಲವೂ ಇದರೊಳಗಡೆ ಆಳ್ವಿಕೆ ಮಾಡ್ತಾ ಇದ್ರೆ ಈಗ ನಾವು ಓದಿದಂತ ಎಲ್ಲಾ ರೋಗ, ಬಾಧೆಗಳು, ನೋವುಗಳು, ಬಡತನ, ಕಷ್ಟ, ಇವೆಲ್ಲವೂ ಒಳಗಡೆ ಪ್ರವೇಶ ಮಾಡಿ ಆಳ್ವಿಕೆ ಮಾಡಿ ಅದನ್ನ ಕಬ್ಜಾ ಮಾಡ್ತದೆ. ಅದರ ಒಳಗಡೆ ಪ್ರವೇಶ ಮಾಡಿ ಯಾವ ರೀತಿ ಮೋಶೆ ಸಮಯದಲ್ಲಿ ಐಗುಪ್ತದಲ್ಲಿದ್ದಾಗ ಇಸ್ರಾಯೇಲರು ಇದ್ದ ಹಾಗೆ ಅವರ ಕವರ್ನಲ್ಲಿ ಅವರು ಮುದ್ದು ಹೋಗ್ಬಿಡ್ತಾರೆ.
ಹಾಗೆ ನಮ್ಮ ಜೀವಿತ. ಆದ್ರೆ ನನ್ನ ಪ್ರಿಯ ಸಿಸ್ಟರ್ ಬ್ರದರ್, ಈಗ ತಾನೇ ಒಂದು ಶುಭ ವಾರ್ತೆ ನಾವು ಕೇಳಿದೀವಲ್ಲ, ಏನ್ ಗೊತ್ತಾ? ಈ ಆಲಯವನ್ನ ಮತ್ತೆ ಕಟ್ಟುವುದಕ್ಕಾಗಿ, ಈ ಆಲಯವನ್ನ ಮತ್ತೆ ಸರಿಪಡಿಸುವುದಕ್ಕಾಗಿ, ಈ ಆಲಯದ ನೊಗವನ್ನ ಮತ್ತೆ ಕಟ್ಟಲಿಕ್ಕಾಗಿ, ಈ ಆಲಯವನ್ನ ಮತ್ತೆ ನೆಟ್ಟಗೆ ನಿಲ್ಲಿಸಲಿಕ್ಕಾಗಿ ಯೇಸು ಕ್ರಿಸ್ತನ ತನ್ನ ರಕ್ತವನ್ನ ಸುರಿಸಿ ಪುನರುತ್ಥಾನ ಹೊಂದಿ ಬಂದಿದ್ದಾನೆ. ಈ ಆಲಯವನ್ನ ಮತ್ತೆ ಸಿದ್ಧಗೊಳಿಸ್ತಾನೆ. ಒಪ್ಪಿಸಿಕೊಡ್ರಿ. ಇವತ್ತು ನೀವು ಕರ್ತನ ಬಳಿಗೆ ಬಂದು ಹೇಳ್ರಿ, ನನ್ನಿಂದ ಆಗ್ತಾ ಇಲ್ಲ, ನಾನು ಅನುಸರಿಸಿ ನಡೆದಿಲ್ಲ, ನನ್ನನ್ನು ಕ್ಷಮಿಸು. ನಿನ್ನ ವಾಕ್ಯವನ್ನ ಕೇಳಿ ಅದರ ಪ್ರಕಾರ ನಡೆಯಲಿಲ್ಲ, ಕ್ಷಮಿಸು ಸ್ವಾಮಿ. ನಾನು ಸಂಧಾನವಾಗ್ತೇನೆ. ನಾನು ಯಾರ ಜೊತೆ ಜಗಳ ಆಡಿದ್ದೇನೆ, ನಾನು ಯಾರಿಗೆ ದ್ವೇಷ ಮಾಡಿದ್ದೇನೆ, ನಾನು ಯಾರಿಗೆ ವಿರೋಧ ಮಾತಾಡಿದ್ದೇನೆ, ಯಾರ ಜೊತೆ ನನ್ಗೆ ಸರಿ ಇಲ್ಲ, ಅದರಿಂದ ನಾನು ಸರಿ ಹೊಂತೇನೆ. ಯಾಕಂದ್ರೆ ಇದು ನಿನ್ನ ಆಲಯವಾಗ್ತದೆ. ಇದು ನಂದಲ್ಲ ಸ್ವಾಮಿ, ಇದು ನಿಂದಪ್ಪ. ಇದರಲ್ಲಿ ನೀನು ವಾಸಿಸ್ಬೇಕು. ಆದ್ರೆ ಇದರಲ್ಲಿ ಇವತ್ತು ರೋಗ ವಾಸಿಸಿದೆ, ಕಾಯಿಲೆ ವಾಸಿಸಿದೆ, ಸಮಸ್ಯೆ ವಾಸಿಸಿದೆ. ಆದ್ರೆ ಇವತ್ತು ಅದರಿಂದ ಹೊರಗಡೆ ಬರಬೇಕು ಸಿಸ್ಟರ್. ಅನೇಕರು ಇವತ್ತು ಅನೇಕ ರೋಗಗಳಲ್ಲಿ, ಬಾಧೆಗಳಲ್ಲಿ ಇದ್ದೀರಾ. ಅದಕ್ಕೆ ಮೂಲ ಕಾರಣ ಏಸು ದೇವರಲ್ಲಿ ಇಲ್ಲದೆ ಇರುವುದು, ವಾಕ್ಯ ಅಲ್ಲಿ ಇಲ್ಲದೆ ಇರುವಂಥದ್ದು, ವಾಕ್ಯದ ಸಾಮರ್ಥ್ಯ ಇದ್ರೂ ಕೂಡ ಅನುಸರಿಸದೇ ಇರುವಂತದ್ದೇ ಕಾರಣವಾಗಿದೆ. ಇವತ್ತು ರಾತ್ರಿ ಕಣ್ಣುಗಳನ್ನ ಮುಚ್ಚಿದ್ದು ಪ್ರಾರ್ಥಿಸೋಣ. ಆ ದಿವಸ ನಿರಾಶೆಯಾದಂತ ದೇವರು, ಓ ನನ್ ಸ್ವರ ಕೇಳ್ತಾ ಇದೆ, ನನ್ ಸ್ವರ ಕೇಳ್ತಾ ಇದೀರ. ಆ ದಿವಸ ದೇವರು ತನ್ನ ಆಲಯವನ್ನ ಹುಡುಕುತ್ತಾ ಹೋದಾಗ ಆ ಆಲಯ ಕೆಚ್ಚು ಹೋಗಿತ್ತು ರೀ. ಆ ಆಲಯದಲ್ಲಿ ಸೈತಾನನು, ಪಾಪವು ಪ್ರವೇಶ ಮಾಡಿತ್ತು. ಎದೇನ್ ತೋಟದ ವಿಷಯ ನಾನು ಹೇಳ್ತಾ ಇದ್ದೆ. ಆದ್ರೆ ಇವತ್ತು ಆ ಆಲಯವನ್ನು ಹುಡುಕಿಕೊಂಡು ದೇವರು ನಿನ್ನ ಬಳಿಯಲ್ಲಿ ಬರ್ತಾ ಇದ್ದಾನೆ. ಬ್ರದರ್, ಬ್ರದರ್, ನಿನ್ ಬಳಿ ಬರ್ತಾ ಇದ್ದ. ನನ್ ಮೋಸ ಆಯ್ತು, ನನ್ನ ಜೀವನಕ್ಕೆ ಹಿಂಗಾಯ್ತು, ನನ್ನ ಜೀವನ ಹಾಳಾಯ್ತು, ನನ್ನ ಕುಟುಂಬ ಹಾಳಾಯ್ತು, ನನ್ನ ಲೈಫ್ ಹಾಳಾಯ್ತು. ನಾವು ನಮ್ದೇ ಹೇಳ್ತಾ ಇದ್ದೇವ್ರಿ, ನಾವು ನಮ್ದೇ ಹೇಳ್ತಾ ಇದ್ದೀವಿ. ದೇವ್ರು ಹೇಳ್ತಾ ಇದ್ರು, ನನ್ನ ಆಲಯನೇ ಹೋಗ್ಬಿಡ್ತಲ್ಲ, ನನ್ನ ಆಲಯನೇ ಹೋಗ್ಬಿಡ್ತಲ್ಲ. ನನ್ನ ಸಂಸಾರ ಹೀಗಾಯ್ತು, ನನ್ನ ಮಕ್ಕಳ ಮನೆ ಹೀಗಾಯ್ತು, ನನ್ನ ಮನೆ ಹೀಗಾಯ್ತು, ನನ್ನ ಜೀವಿತ ಹೀಗಾಯ್ತು, ನನ್ನಲ್ಲಿ ಈ ರೋಗ ಆಯ್ತು, ನನ್ನ ಮಗಳಿಗೆ ಆ ರೋಗ ಆಯ್ತು, ನನ್ನ ಮಗನಿಗೆ ಆ ರೋಗ ಆಯ್ತು, ನನಗೆ ಈ ರೋಗ ಬಂತು, ನನಗೆ ಈ ಕಾಯಿಲೆ ಬಂತು. ಸಿಸ್ಟರ್, ಆ ದೇವರನ್ನ ಪ್ರವೇಶ ಮಾಡ್ಲಿಕ್ಕೆ ಕೊಡ್ರಿ ಬ್ರದರ್, ಆ ದೇವರನ್ನ ಪ್ರವೇಶ ಮಾಡ್ಲಿಕ್ಕೆ ಕೊಡ್ರಿ. ತನ್ನ ಆಲಯದಲ್ಲಿ ಮತ್ತೆ ಸ್ಥಾನ ಕೊಡ್ರಿ. ರೋಗ ಹೊರಗಡೆ ಬರ್ತದೆ, ಕಾಯಿಲೆ ಹೊರಗಡೆ ಬರ್ತದೆ, ಸಮಸ್ಯೆ ಹೊರಗಡೆ ಬರ್ತದೆ, ಬಾಧೆಗಳು, ವ್ಯಾಧಿಗಳು ಯಾವುದಾದ್ರೂ ಇದ್ರೆ, ಘೋರ ವ್ಯಾಧಿಗಳು ಹೊರಗಡೆ ಬರ್ತವೆ. ಒಂದ್ಸಾತಿ ಯೋಚನೆ ಮಾಡ್ರಿ. ನಾನು ಒಂದನ್ನ ನಿಮ್ಗೆ ನೆನಪಿಸಿಕೊಡ್ತೇನೆ. ಯಾರಾದರೂ ತಮ್ಮ ಸ್ವಂತ ನಾನು ಹೇಳ್ತಾ ಇದ್ದೆ, ತಂದೆಯನ್ನ ಕಳ್ಕೊಂಡವರು ನೀವು ಇಲ್ಲಿ ಲೈವ್ ಅಲ್ಲಿ ಯಾರಾದ್ರೂ ಇದ್ರೆ ರೀಸೆಂಟ್ಲಿ, ಅಥವಾ ತಂದೆಯನ್ನ ಕಳ್ಕೊಂಡವರು ನೀವ್ ಯಾರಾದ್ರೂ ಇದ್ರೆ ನಿಮ್ಗೆ ಅರಿವಿದೆಯಲ್ಲ ಕಳ್ಕೊಳ್ಳೋದಂದ್ರೆ ಏನಂತ. ಯಾರಾದ್ರೂ ಸ್ವಂತ ತಾಯಿಯನ್ನ ಕಳ್ಕೊಂಡವರಿದ್ರೆ ನಿಮ್ಗೆ ಅರಿವಿದೆಯಾ ಕಳ್ಕೊಂಡ್ರೆ ಏನಾಗ್ತದೆ? ಯಾರಾದ್ರೂ ತಮ್ಮ ಸ್ವಂತ ಯೌವನ ಮಗಳನ್ನ ಕಳ್ಕೊಂಡ್ರೆ ಏನಾಯ್ತು ಅಂತ ನಿಮ್ಗೆ ಅರಿವಿದೆಯಾ? ಅದೇ ದಿವಸ ಈ ಸ್ವಾಮಿ ದೇವರಿಗೆ ಅದೇ ದಿವಸ ಆಯ್ತ್ರಿ. ಅಥವಾ ಇವತ್ತು ಕೂಡ ನಮ್ಮ ಮನೆಗಳಿಗೆ, ನಮ್ಮ ಜೀವಿತಗಳಿಗೆ ಆತನು ಸಂದರ್ಶಿಸುವಾಗ, ಬರುವಾಗ, ಓ ಈ ಆಲಯದಲ್ಲಿ ಬಂಗಾರ, ಬೆಳ್ಳಿ, ಓ ವಜ್ರ ವೈಡೂರ್ಯಗಳನ್ನು ಹಾಕೊಂಡು ಕೂಡ್ತೇವೆ ನಾವು. ಓ ಎಷ್ಟು ಒಳ್ಳೆ ಒಳ್ಳೆ ಬಟ್ಟೆ, ಕಾಸ್ಟ್ಲಿ ಬಟ್ಟೆಗಳನ್ನ ಹಾಕೊಂಡು ಕೂಡ್ತೇವೆ ಚರ್ಚ್ಗಳಿಗೆ ಎಲ್ಲ. ಆದ್ರೆ ಒಳಗಡೆ ದೇವರ ಇಲ್ಲ. ದೇವರ ಅದೇ ಹೇಳ್ತಾ ಇದ್ದಾನೆ, ಹೊರಗಡೆ ಎಲ್ಲ ಇದೆ, ವೈಭವದಿಂದಿದೆ ಆಲಯ, ಸುಂದರವಾಗಿ ಕಟ್ಟಲ್ಪಟ್ಟಿದ್ದಾರೆ, ಕೋಟಿ ಕೋಟಿ ಕಟ್ಟಲ್ಪಟ್ಟಿದೆ. ಒಳಗಡೆ ನನಗೆ ಸ್ಥಾನನೇ ಇಲ್ಲ. ಓ ವಾಪಸ್ ಅಲ್ಲಿಂದ ರಿಟರ್ನ್ ಆಗ್ತಾ ಇದ್ದಾನೋ ನಿಮ್ ಮನೆಗಳಲ್ಲಿ, ನಿಮ್ ಜೀವಿತಗಳಲ್ಲಿ ಬಂದಾಗ ಅದನ್ನ ರಿಟರ್ನ್ ಆಗ್ತಾ ಇದ್ದ. ಅನೇಕ ನಾನು ಹೇಳ್ತೇನೆ, ನೀವು ತಪ್ಪು ಅಂತ ನಾನು ಹೇಳ್ತೇನೆ. ನಿಮ್ಗೆ ನೋಡ್ರಿ, ನೀವು ನೋಡ್ರಿ, ಕಣ್ಮುಚ್ಚಿ ನೀವು ನೋಡ್ರಿ, ಅದ್ರ ಯೋಚನೆ ಮಾಡಿ ನೋಡ್ರಿ. ಬ್ರದರ್, ನಾನ್ ದುಡಿಬೇಕು, ನಾನು ಹೆಸರು ಮಾಡ್ಬೇಕು, ನಾನು ಇದೆಲ್ಲ ಹೊರದೇಶದಲ್ಲಿ ಹೋಗ್ಬೇಕು, ವಿದೇಶದಲ್ಲಿ ಹೋಗ್ಬೇಕು, ಇಲ್ಲ ಬ್ಯಾಂಗ್ಳೂರಲ್ಲಿ ಹೋಗ್ಬೇಕು, ದೊಡ್ಡ ದೊಡ್ಡ ಸಿಟಿಯಲ್ಲಿ ಹೋಗ್ಬೇಕು, ನನ್ ಸ್ಟ್ಯಾಂಡ್, ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಬೇಕು.